ನಮಸ್ಕಾರ. ಸಿ ಕ್ಯೂಬ್ ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ಸಿಗೆ ಸ್ವಾಗತ. ಇವತ್ತಿನ ದಿನದ ಎಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ನಾವು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ರೆಫರೆನ್ಸಿಗೆ ದ ಹಿಂದೂ ನ್ಯೂಸ್ ಪೇಪರ್ ಹಿಡ್ಕೊಂಡಿದ್ರು ಕೂಡ ಬೇರೆ ಬೇರೆ ಸೋರ್ಸ್ಗಳಿಂದ ನಾವು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ಗಳನ್ನು ನಾವಿಲ್ಲಿ ಹಾಕ್ತೀವಿ. ನಿಮಗೆ ಇಲ್ಲಿ ನಾವು ಯೂಸ್ ಮಾಡಿರುವಂತಹ PDF ನಿಮಗೆ ಬೇಕಾದಲ್ಲಿ ನೀವು ಕಾಪರೇಜ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಕಾಪರೇಜ್ ಆ್ಯಪಲ್ಲಿ ಸ್ಟಡಿ ಮೆಟೀರಿಯಲ್ಸ್ ಅಂತ ನಿಮಗೆ ಅವೈಲೇಬಲ್ ಇದೆ. ಈ ಸ್ಟಡಿ ಮೆಟೀರಿಯಲ್ಸಲ್ಲಿ ಕಾಪರ್ ಕಟ್ಟಿಂಗ್ಸ್ ಅಂತ ಇದೆ. ಈ ಕಾಪರ್ ಕಟ್ಟಿಂಗ್ಸಲ್ಲಿ ನಿಮಗೆಲ್ಲ PDF ಸಿಗುತ್ತೆ. ಇವತ್ತಿಂದು ನ್ಯೂಸ್ ಪೇಪರ್ ಥರ್ಸ್ಡೇ June 2, 2022. ಇವತ್ತು 2 ಆರ್ಟಿಕಲ್ ಬಗ್ಗೆ ನಾನು ನಿಮಗೆ ಡೀಟೇಲ್ಡ್ ಅನಾಲಿಸಿಸ್ ಮಾಡಬೇಕಾಗತ್ತೆ. 2 ಆರ್ಟಿಕಲ್ ಆದ್ರೂ ಕೂಡ ಇದು ತುಂಬ ಯೂಜ್ ಇದೆ, ತುಂಬ ಬೇಸಿಕ್ಸ್ ಹೇಳಬೇಕಾಗತ್ತೆ, ಹಾಗಾಗಿ ಅದು ನಮಗೆ ಇಂಪಾರ್ಟೆಂಟು. ಇನ್ನು ಮಿಕ್ಕಿದ್ದೆಲ್ಲ ಇವತ್ತಿಂದು ವ್ಯಾಲ್ಯೂ ಅಡಿಷನ್ಸು ಅಷ್ಟಿಲ್ಲ, ಜಸ್ಟ್ ಪ್ರೀವಿಯಸ್ಲಿ ಎಕ್ಸ್ಪ್ಲೈನ್ ಮಾಡೋದ್ರ ಮೇಲೆ 1 or 2 ಪಾಯಿಂಟ್ಸ್ಗಳನ್ನು ಬಂದಿದೆ. ಹಾಗಾಗಿ ಪ್ರೀವಿಯಸ್ ವೀಡಿಯೋಸ್ಗಳು ನಾನು ಯಾವ್ದು ಹೇಳ್ತೀನಿ ಅದನ್ನು ನೀವು ನೋಡ್ತಾ ಹೋಗಬೇಕಾಗತ್ತೆ. ಇದು ನಿಮಗೆ ಓವರ್ ಆಲ್ ನಾನು ನ್ಯೂಸ್ ಅನಾಲಿಸಿಸ್ ಮಾಡ್ತಿರೋಂಥದ್ದು, ಸುಮ್ಮನೆ ಚಿಕ್ಕ ಪುಟ್ಟು ಟಾಪಿಕ್ ಅಲ್ಲ. ಅಂದರೆ ನಾನು ಹೇಳ್ತಿರೋದು ಏನಂದರೆ, ವಿಶ್ವದ ಅತಿ ಎತ್ತರದ ಪರ್ವತ ಯಾವುದು, ವಿಶ್ವದ ಅತಿ ಉದ್ದವಾದ ನದಿ ಯಾವುದು, ಈ ಥರದ್ದೆಲ್ಲ ಎಕ್ಸಾಮ್ಸ್ ಕೇಳುವಂಥದ್ದು 1990s ಮುಗಿದೋಗ್ಬಿಟ್ಟು. ಅರ್ಥ ಆಗ್ತಿದೆಯಾ? ಇನ್ನು ನೀವು GK ಬುಕ್ ಹಿಡ್ಕೊಂಡು ಇದಿಡ್ಕೊಂಡು ಓದಿದ್ರೆ ಎಕ್ಸಾಮ್ಸಿಗೆ ಉಪಯೋಗ ಇಲ್ಲ. ಹಿಂದೂ ಈಸ್ ಒನ್ ಆಫ್ ದ ಬೆಸ್ಟ್ ಪೇಪರ್. ಇದಕ್ಕೆ ನಾನು ಒಂದು ಸೆಕೆಂಡ್ ಬೇರೆ ಬೇರೆ ಕಡೆಯಿಂದ ವ್ಯಾಲ್ಯೂಡೇಷನ್ ಮಾಡೋದ್ರಿಂದ ನೀವು ಇಂಪಾರ್ಟೆಂಟು ಇದು ಅನಾಲಿಸಿಸ್ ವೈಸಲ್ಲೇ ನ್ಯೂಸ್ ಏನಾಗ್ತಿದೆ ಅಂತ ಡೆಪ್ತಲ್ಲಿ ತಿಳ್ಕೊಬೇಕು. ಇಫ್ ಯು ಆರ್ ರೈಟಿಂಗ್ ಎನಿ ಗ್ರೂಪ್ ಎ ಜಾಬ್, ಯಾವುದ್ರಲ್ಲಾದರೂ ಸಬ್ಜೆಕ್ಟಿವ್ ಇತ್ತಂದರೆ ಇದು ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಶೀಟಲ್ಲಿ ನಾವು ನೋಡೋದಾದರೆ, ಆ್ಯಸ್ ಯೂಶುವಲ್ ಇಲ್ಲಿ GST ಕಲೆಕ್ಷನ್ನು ಜಾಸ್ತಿ ಆಗಿದೆ, ವೆರಿ ಹ್ಯಾಪಿ. ಬಟ್ GST ಕಲೆಕ್ಷನ್ ಜಾಸ್ತಿ ಆಗಿರೋ ದುಡ್ಡನ್ನು GST ಕೌನ್ಸಿಲ್ಲು ಸ್ಟೇಟ್ಗಳಿಗೆ ಅಲೋಕೇಟ್ ಮಾಡಬೇಕು. ಯಾಕಂದರೆ GST ಬಂದಾಗಿಂದ ಹಿಡಿದು ಸ್ಟೇಟ್ಗಳಿಗೆ ತುಂಬ ಲಾಸ್ ಆಗಿರುವಂಥದ್ದು. ಅರ್ಥ ಆಗ್ತಿದೆಯಾ? ಯಾಕಂದರೆ ಸೆಂಟರಿಂದ ಏನು ಮ್ಯಾಕ್ಸಿಮಮ್ ಹೋಗಿಲ್ಲ, ಬಟ್ ಸೇಲ್ಸ್ ಟ್ಯಾಕ್ಸು ಇವೆಲ್ಲ ಸ್ಟೇಟಿಂದ ತುಂಬ ಜಾಸ್ತಿ ಹೋಗಿದೆ. ಹಾಗಾಗಿ ಸ್ಟೇಟಿಗೆ ಕಾಂಪೆನ್ಸೇಷನ್ ಏನು ಕೊಡೋದಿತ್ತು ಉಳಿದಿತ್ತು ಅವನ್ನೆಲ್ಲವೂ ಸೆಂಟರು ಬೇಗ ಸ್ಟೇಟ್ಗಳಿಗೆ ಕಾಂಪೆನ್ಸೇಷನ್ ಕೊಡಬೇಕು. ಜಾಸ್ತಿ ದುಡ್ಡು ಬಂದಿದೆ ಅಂತ ಸುಮ್ಮನೆ ಹಿಡ್ಕೊಂಡು ಕೂರಂಗಿಲ್ಲ. ಓಕೆ, ದೆನ್ ಬಿಹಾರಲ್ಲಿ ಕ್ಯಾಸ್ಟ್ ಬೇಸಿಸ್ ಸೆನ್ಸಸ್ಸನ್ನು ಮಾಡಬೇಕು ಅಂತಿದ್ದಾರೆ, ನೋಡೋಣ ಅದಾದಾಗ. ಅದು ಬಿಟ್ಟರೆ ನಮಗೆ ಮತ್ತೆ ಫಸ್ಟ್ ಶೀಟಲ್ಲಿ ಅಂತ ಇಂಪಾರ್ಟೆಂಟ್ ಯಾವುದೂ ಇಲ್ಲ. ನಾನು ಇವಾಗ ನಿಮಗೆ ಜಸ್ಟ್ ನ್ಯೂಸ್ ಪೇಪರ್ ಓವರ್ ವ್ಯೂನ ನಾನು ನಿಮಗೆ ಹೇಳ್ತಾ ಇರೋವಂಥದ್ದು. ನ್ಯೂಸ್ ಪೇಪರ್ ಜರ್ನಿ ನಾನು ತೊಗೊಂಡು ಹೋಗ್ತಿದ್ದೀನಿ. ಸೊ ನ್ಯೂಸ್ ಪೇಪರ್ ಜರ್ನಿನಲ್ಲಿ ಇವರೊಬ್ಬರು ವ್ಯಕ್ತಿ ಬಗ್ಗೆ ಜಸ್ಟ್ ಒಂದು ಸ್ಮಾಲ್ ಪಾಯಿಂಟ್ ನಾನು ಹೇಳಬೇಕು. ಮಿಸ್ಟರ್ ಬಿ ಸಿಂಗ್. ಈಗೇನಂದರೆ, ಇತ್ತೀಚೆಗೆ ಒಬ್ಬ ವ್ಯಕ್ತಿ ಟ್ವಿಟರಲ್ಲಿ ಟ್ವೀಟ್ ಮಾಡಿದ್ದಾನೆ. ಆತ 10 ವರ್ಷ ಕಷ್ಟ ಬಿದ್ದಿದ್ದಾನೆ UPSC ಎಕ್ಸಾಮಿಗೋಸ್ಕರ. ದೆನ್ ಕೆಲವು ಸತಿ ಪ್ರಿಲಿಮ್ಸಲ್ಲಿ ಫೇಲ್ ಆಗಿದೆ, ಕೆಲವು ಸತಿ ಮೇನ್ಸಲ್ಲಿ ಆಗಿದೆ, ಫೈನಲಿ ಇಂಟರ್ವ್ಯೂನಲ್ಲೂ ಕೂಡ ಫೇಲ್ ಆಗಿದೆ. 10 ವರ್ಷ ಕಷ್ಟ ಬಿದ್ದು UPSCಗೆ ಓದಿದ್ದು ಪೂರ್ತಿ ಮಣ್ಣಾಯಿತು ಅಂತ ಅಂದ್ಬಿಟ್ಟು ಆತ ಹಾಕಿದ್ದ. ಆತ ಹಾಕಿದಾಗ ಅದಕ್ಕೆ ರಿಪ್ಲೈ ಆಗಿ ಈ ವ್ಯಕ್ತಿ ಮಿಸ್ಟರ್ ಬಿ ಸಿಂಗ್ ಇವರೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ನಡೆಸ್ತಾರೆ, ನೆಕ್ಸ್ಟ್ IAS ಅಂತ ಅಂದ್ಬಿಟ್ಟು. ಇವರು ನಾನು ಕೂಡ IASಗೆ ಟ್ರೈ ಮಾಡಿದ್ದೆ, ನನ್ನ ಕೈಯಲ್ಲಿ IAS ಮಾಡೋದಕ್ಕಾಗಲಿಲ್ಲ. ಆದರೆ ದೇವ್ರು ನನಗೆ ಇವಾಗ ನೆಕ್ಸ್ಟ್ IAS ಅಂತ ಒಂದು ಇನ್ಸ್ಟಿಟ್ಯೂಷನ್ ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇನೆ, ಚೆನ್ನಾಗಿ ಕೂಡ ನಡೀತಿದೆ. ನೀನು ಅಂಜಬೇಡ, ನಿನಗೆ ಹಂಗೆ ಲೈಫಲ್ಲಿ ಬೇಜಾರಾಗಿತ್ತು ಅಂದರೆ ನೀನು ಆರಾಮಾಗಿ ನನ್ನ ಇನ್ಸ್ಟಿಟ್ಯೂಟಲ್ಲಿ ಅಕಾಡೆಮಿಕ್ ಟೀಮಿಗೆ ನೀನು ಸೇರ್ಕೊಬೋದು, ನಿನಗೆ ಒಳ್ಳೆ ಸ್ಯಾಲ್ರಿ ಪ್ರೊವೈಡ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಿಸ್ಟರ್ ಬಿ ಸಿಂಗ್ ಅವ್ರು ಹೇಳಿದ್ದಾರೆ. ಸೊ ಇಂಥ ವಿಚಾರಗಳು ಮೇಕ್ಸ್ ಯು ಗ್ರೇಟ್, ಜಸ್ಟ್ ನಾಟ್ ಬೈ ಇದನ್ನು ಸುಮ್ಮನೆ ಶೋ ಆಫ್ ಮಾಡೋದ್ರಿಂದ ಯಾರೂ ಕೂಡ ವ್ಯಕ್ತಿ ಗ್ರೇಟ್ ಆಗಲ್ಲ. ಹಾಗಾಗಿ ಮಿಸ್ಟರ್ ಬಿ ಸಿಂಗ್, ಎಸ್, ಇಟ್ಸ್ ವೆರಿ ನೈಸ್ ಗೆಸ್ಚರ್ ಫ್ರಮ್ ಯು. ಓಕೆ, ದೆನ್ ನ್ಯೂಸ್ ಪೇಪರ್ ಓವರ್ ವ್ಯೂ ನಾವು ನೋಡ್ತಾ ಇರೋದು. ಓವರ್ ವ್ಯೂ ಅಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಯಾವುದೂ ಸಿಗ್ತಿಲ್ಲ. ಇಟ್ಸ್ ಜಸ್ಟ್ ನಾನು ನಿಮಗೆ ಪಕ್ಷಿ ನೋಟ ತೋರಿಸ್ತಾ ಇದ್ದೀನಿ. ನ್ಯೂಸ್ ಪೇಪರ್, ಹಿಂದೂ ನ್ಯೂಸ್ ಪೇಪರ್ ಹೆಂಗಿರುತ್ತೆ, ಯಾವ್ದು ಏನೇನಿದೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್ ಹೌದೋ ಇಲ್ಲೋ ಅಂತ ಅಂದ್ಬಿಟ್ಟು ಜಸ್ಟೇ ನ್ಯೂಸ್ ಪೇಪರ್ ಓವರ್ ವ್ಯೂ ಜರ್ನಿ ಇದು. ಯಾವುದು ನನಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್ ಕಾಣ್ತಿಲ್ಲ. ಎಸ್, ಎಡಿಟೋರಿಯಲ್ ಆಬ್ವಿಯಸ್ಲಿ ಇಂಪಾರ್ಟೆಂಟು. ಫಸ್ಟಲ್ಲಿ ಹೇಳ್ತಿದೆ, ಎಕನಾಮಿ ಪೋಸ್ಟ್ ಕೋವಿಡ್ ರಿಕವರಿ ಆಗಿದೆ, ಎಲ್ಲ ಕಡೆ ಕ್ಲಬ್ಸ್ ಹೊಡಿತಿದ್ದಾರೆ. GDP ಜಾಸ್ತಿ ಆಗಿದೆ, GVA ಜಾಸ್ತಿ ಆಗಿದೆ. ನಾನು GDP ಅಂದರೆ ಏನು, GVA ಅಂದರೆ ಏನು ಅನ್ನೋದನ್ನು ಬೇಸಿಕ್ ಎಕನಾಮಿಕ್ ಕ್ಲಾಸಲ್ಲಿ ನಾನು ಆಲ್ರೆಡಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ ನಾನು ಟೋಟಲ್ ಚಾಪ್ಟರ್ನ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ. ಇದರಲ್ಲಿ ಹೇಳ್ತಿದೆ, ಲೇಟೆಸ್ಟ್ ನಂಬರ್ ಶೋಸ್ ದಟ್ ಇಂಡಿಯಾ ಇಸ್ ಎಮರ್ಜಿಂಗ್ ಔಟ್ ಆಫ್ ಟನಲ್ ಆಫ್ ಪ್ಯಾಂಡಮಿಕ್ ಇಂಡ್ಯೂಸ್ಡ್ ಬೂಸ್. ಅಂದರೆ ಪ್ಯಾಂಡಮಿಕ್ಕಿಂದ ಆದಂಥ ನೋವು ತೊಂದರೆಗಳಿಂದ ಇಂಡಿಯಾ ಆಚೆ ಬಂದಿದೆ, ಗ್ರೋ ಆಗಿದೆ ಅಂತ ಒಂದು ಕಡೆ ಕ್ಲಬ್ಸ್ ಹೊಡಿತಿದ್ದಾರೆ ಗೌರ್ಮೆಂಟು. ಆದರೆ ಇಲ್ಲಿ ಡೀಪಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ಹೌದು ಜಾಸ್ತಿ ಆಗಿದೆ, ಆದರೆ ಜಾಸ್ತಿ ಆಗಿಬಿಟ್ಟು ಪ್ರೀ ಪ್ಯಾಂಡಮಿಕ್ ಲೆವೆಲ್ಗೆ ಹೋಗಿದೆ. ಅಂದರೆ ಪ್ಯಾಂಡಮಿಕ್ ಅಂದರೆ ಕೋವಿಡ್ಗಿಂತ ಮುಂಚೆ ಯಾವ ಲೆವೆಲ್ ಇತ್ತೋ ಆ ಲೆವೆಲಲ್ಲೇ ಇದೆಯೇ ಹೊರತು ಏನೂ ರೈಸ್ ಆಗಿಲ್ಲ. ಹಾಗಾಗಿ ಕೋವಿಡ್ ಇಲ್ಲದೆ ಇರುವಾಗ XYZ ನಂಬರ್ಸ್ ಇತ್ತು ಅಂತ ತಿಳ್ಕೊಡ್ರಿ. ಈಗ ಕೋವಿಡ್ ಬಂದಾಗ ಡೌನ್ ಆಯಿತು, ಈಗ ಮತ್ತೆ XYZ ಬಂದಿದೆ. ಕ್ಲಬ್ಸ್ ಹೊಡೆಯುವಂಥದ್ದೇನೂ ಇಲ್ಲ. ಈ XYZ ಇಂದ ನೀವು ಇನ್ನೂ ಸ್ವಲ್ಪ ಹೈಟ್ ತೊಗೊಂಡೋದ್ರೆ ಅವಾಗ ಕ್ಲಬ್ಸ್ ಹೊಡಿಬೇಕು ಅಂತ ಅಂದ್ಬಿಟ್ಟು ಈ ಆರ್ಟಿಕಲ್ಲು ಮುಗಿತಾ ಇದೆ. ನೆಕ್ಸ್ಟು ಸೇಫ್ಟಿ ಫಸ್ಟಲ್ಲಿ ಏನಾಗಿದೆ, ನೇಪಾಳ ಅಂತೂ ಫುಲ್ ಕಮರ್ಷಿಯಲ್ ಟೂರಿಸಮ್ಮ. ಈ ಟೂರಿಸಮಲ್ಲಿ ಅವರು ಈ ಏರ್ಕ್ರಾಫ್ಟಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಸೀನ್ಸ್ಗಳನ್ನು ಹಿಮಾಲಯ ಪರ್ವತ ಹತ್ರ ಅದನ್ನೆಲ್ಲ ಅವ್ರು ನೀಟಾಗಿ ತೋರಿಸ್ತಾ ಹೋಗ್ತಾರೆ.
ಸೊ ಆ ಥರ ಒಂದು ಏರ್ಕ್ರಾಫ್ಟ್ ಏನಿದೆಯಲ್ಲ ಅದನ್ನ ನಾವು ಸ್ಟಾಲ್ ಅಂತ ಅಂದ್ಬಿಟ್ಟು ಕರಿತೀವಿ, ಅಥವಾ ಶಾರ್ಟ್ ಟೇಕ್ ಆಫ್ ಆ್ಯಂಡ್ ಲ್ಯಾಂಡಿಂಗ್. ಅಂದರೆ ನೀವು ನೋಡಿರ್ಬೋದು, ತುಂಬ ದೂರ ಹೋಗ್ಬಿಟ್ಟು ಹಿಂಗೆ ಹತ್ತಲ್ಲ, ಅವು ಶಾರ್ಟಾಗಿ ಹಂಗೆ ಹತ್ತಿ ಮತ್ತು ಹಂಗೆ ಲ್ಯಾಂಡ್ ಆಗೋವಂಥವು. ಇವೇನಂದರೆ ಹೆಚ್ಚು ಕಮ್ಮಿ ಒಂದು 13,000 ಫೀಟ್ವರೆಗೂ ಹೈಟಿಗೆ ತೊಗೊಂಡೋಗ್ಬಿಟ್ಟು ಜನಕ್ಕೆ ಆ ಸೀನು ಇದನ್ನೆಲ್ಲ ತೋರಿಸ್ತಾ ಹೋಗುತ್ತೆ. ಈ ಥರ ಕಮರ್ಷಿಯಲ್ ಟೂರಿಸಮನ್ನು ಪ್ರಮೋಟ್ ಮಾಡೋದಕ್ಕೋಸ್ಕರ ಈ ಸ್ಟೋಲ್ ಫ್ಲೈಟ್ಸ್ಗಳಿಗೆಲ್ಲ ನೇಪಾಳ ಪರ್ಮಿಷನ್ ಕೊಟ್ಟಿದೆ, ಮತ್ತು ಪ್ರಾಪರ್ ರೆಗ್ಯುಲೇಷನ್ ಮಾಡ್ತಿಲ್ಲ. ರೆಗ್ಯುಲೇಷನ್ ಮಾಡದೇ ಕಾರಣದಿಂದ ಸ್ಟೋಲ್ ಫ್ಲೈಟ್ಸ್ಗಳ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಿದೆ. ಅಂಥ ಒಂದು ಆಕ್ಸಿಡೆಂಟು ಮೊನ್ನೆ ಕೂಡ ಆಯಿತು. ಸೊ ಹಾಗಾಗಿ ಏನಾಯ್ತದು ಸ್ಟೋಲ್ ಆಪರೇಷನ್ ಅಂದರೆ ಏನು ಒಂಚೂರು ನೋಡೋಣ. ಈ ಥರ ಶಾರ್ಟ್ ಟೇಕ್ ಆಫ್ ಆ್ಯಂಡ್ ಲ್ಯಾಂಡಿಂಗ್ ಆಪರೇಷನ್ಸ್ ಏನಂತಂದರೆ ಇದಕ್ಕೆ ಚೆನ್ನಾಗಿರುವಂಥ ಒಬ್ಬ ಪೈಲಟ್ ಬೇಕು, 3D ಟೆರೈನ್ ಮ್ಯಾಪ್ ಇರಬೇಕು, ಅರ್ಥ ಆಯ್ತಾ? ಯಾಕಂದ್ರೆ ಇದು ಯಾಕೆ ಡೇಂಜರಸ್ ಅಂದರೆ ಹೆಂಗ್ ಬೇಕೋ ಹಂಗೆ ಅಲ್ಲಿ ಪೀಕ್ಗಳು ಬಂದ್ಬಿಟ್ಟಿರ್ತವೆ, ಆಮೇಲೆ ಸಣ್ಣ ಸಣ್ಣ ನ್ಯಾರೋ ಪಾಸ್ಗಳಿರುತ್ತೆ ಮೌಂಟೇನ್ ಮಧ್ಯದಲ್ಲಿ, ಮತ್ತು ವೆದರ್ ಎರಾಬಿರಿ ಚೇಂಜ್ ಆಗ್ತಿರುತ್ತೆ ಮೌಂಟೇನ್ ಏರಿಯಾಸಲ್ಲಿ. ಸೊ ಹಂಗಿರ್ಬೇಕಾದ್ರೆ ಇವರು 13,000 ಫೀಟಲ್ಲಿ ಹೋಗ್ತಿರ್ತಾರಲ್ಲ, ಹಂಗೆ ಅವ್ರು ಜಾಸ್ತಿ ಹೊತ್ತು ಅದೇ ಹೈಟಲ್ಲಿ ಹೋಗೋದಕ್ಕಾಗಲ್ಲ, ಡೌನ್ ಬರಬೇಕಾಗತ್ತೆ. ಅವ್ರು ಏನಾದರೂ ಜಾಸ್ತಿ ಹೊತ್ತು ಅದೇ ಹೈಟಲ್ಲಿ ಹೋಗ್ಬಿಟ್ರು ಅಂತಂದ್ರೆ ಆಕ್ಸಿಜನ್ ಕಮ್ಮಿಯಾಗಿ ಅಷ್ಟು ಪ್ಯಾಸೆಂಜರ್ಸಿಗೆ ಆಕ್ಸಿಜನ್ ಕೊಡಬೇಕಾಗುತ್ತೆ. ಅಂಥದ್ದೆಲ್ಲ ಇದು ತುಂಬ ಕಷ್ಟ, ಅರ್ಥ ಆಗ್ತಿದ್ಯಾ? ಸೊ ಇದಕ್ಕೆ ಒಂದು ಪ್ರಾಪರ್ ಕ್ರೂಷಿಯಲ್ ವಿಜುವಲ್ ಫ್ಲೈಟ್ ರೂಲ್ಸ್ ಅಂತ ಅಂದ್ಬಿಟ್ಟು ಕೆಲವು ಫ್ಲೈಟ್ ರೂಲ್ಸ್ಗಳನ್ನ ಇರುತ್ತೆ ಈ ಸ್ಟೋಲ್ ಆಪರೇಷನ್ಸ್ ಮಾಡ್ಬೇಕಾದ್ರೆ, ಅದನ್ನ ನೆಟ್ಟಿಗೆ ಫಾಲೋ ಮಾಡಿಲ್ಲ. ಸೊ ಹಾಗಾಗಿ ಹೈ ಆಕ್ಸಿಡೆಂಟ್ಸ್ಗಳಾಗ್ತಿದೆ. ನೇಪಾಳ ಇನ್ಮೇಲಾದ್ರೂ ಇದರಿಂದ ಎಚ್ಚೆಚ್ಕೊಬೇಕು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಸ್ಟೋಲ್ ಆಪರೇಷನ್ಸ್ ಅಂದ್ರೆ ಏನಂತ ಅಂದ್ಬಿಟ್ಟು ನಮಗೆ ಗೊತ್ತಿರಬೇಕು. ದೆನ್ ಇಲ್ಲಿ ಎ ಕೇಸ್ ಫಾರ್ ಕಮ್ಯುನಿಟಿ ಓರಿಯೆಂಟೆಡ್ ಹೆಲ್ತ್ ಸರ್ವಿಸ್. ಏನು ಆಶಾ ವರ್ಕರ್ಸ್ ಇದಾರಲ್ಲ, ಆಶಾ ವರ್ಕರ್ಸಿಗೆ WHO ಇವರು ಗ್ಲೋಬಲ್ ಹೆಲ್ತ್ ಲೀಡರ್ಸ್ ಅವಾರ್ಡು 2022 ಅವಾರ್ಡು ಆಶಾ ಹೆಲ್ತ್ ವರ್ಕರ್ಸಿಗೆ ಕೊಟ್ಟಿದ್ದಾರೆ. ಸೂಪರ್, ಆಶಾ ಹೆಲ್ತ್ ವರ್ಕರ್ಸ್ ಇಂಪಾರ್ಟೆಂಟು. ಆದರೆ ಆಶಾ ಹೆಲ್ತ್ ವರ್ಕರ್ಸ್ನ ನಾವು ಜೊತೆಗೆ ಆಕ್ಸಿಲರಿ ನರ್ಸ್, ಮಿಡ್ ವೈಫ್, ಅದಾದಮೇಲೆ ಅಂಗನವಾಡಿ ವರ್ಕರ್ಸ್, ಇವರು 3 ಜನ ಎ ಅಂತ ಕರಿತೀವಿ, AAA ಅಂತ ಕರಿತೀವಿ. RRR ಪಿಕ್ಚರ್ ನೋಡಿದ್ರಲ್ಲ, ಈಗ ಅದೇ ಥರನೇ AAA ಬಗ್ಗೆನೂ ನಿಮಗೊಂದು ಪಿಕ್ಚರ್ ತೋರಿಸ್ತೀನಿ ನಾನು ಡೀಟೇಲ್ಡ್ ಅನಾಲಿಸಿಸಲ್ಲಿ. ಏನಂಗಂದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಯಾಕೆ ಇಂಪಾರ್ಟೆಂಟು, ಯಾರಿಗೆ ಏನು ಸಂಬಂಧ ಅನ್ನೋದನ್ನು ನಾನು ನಿಮಗೆ ಇದರಲ್ಲಿ ಹೇಳ್ತೀನಿ. ಹಾಗಾಗಿ ಈ ಆರ್ಟಿಕಲ್ಗೆ ಡೀಟೇಲ್ಡ್ ಅನಾಲಿಸಿಸ್ ಬೇಕು, ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ದ ಚಾಲೆಂಜ್ ಆಫ್ ರಿಫಾರ್ಮಿಂಗ್ ಡೆತ್ ಪೆನಾಲ್ಟಿ ಸೆಂಟೆನ್ಸಸ್. ಆಲ್ರೆಡಿ ಡೆತ್ ಪೆನಾಲ್ಟಿನ April 29 ನಾನು ಪೊಲಿಟಿ ಅಂಡರ್ ಡೆತ್ ಪೆನಾಲ್ಟಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ಡೆತ್ ಪೆನಾಲ್ಟಿನಲ್ಲಿ ಅಂದರೆ ಏನು ಹೇಳ್ತಿದ್ದಾರೆ, ಸುಮ್ಮನೆ ಡೆತ್ ಪೆನಾಲ್ಟಿ ಬಚ್ಚನ್ ಸಿಂಗ್ ಅಂತ ಕೇಸ್ ಇತ್ತು, ನೀವು ಫಸ್ಟ್ ಇದು ನೋಡ್ಕೊಂಬರ್ರಿ. ಇದು ನೀವು ಈ ವಿಡಿಯೋ ನೋಡ್ಕೊಂಬಂದ್ಮೇಲೆ ಈಗ ನಾನು ನಿಮಗೆ ರಿವಿಷನ್ ಮಾಡಿಸ್ತೀನಿ. ಏನಂದರೆ ಬಚ್ಚನ್ ಸಿಂಗ್ ಅಂತ ಕೇಸ್ ಇತ್ತು. ಬಚ್ಚನ್ ಸಿಂಗ್ ಕೇಸಲ್ಲಿ ಏನು ಹೇಳಿದ್ರು, ಡೆತ್ ಪೆನಾಲ್ಟಿ ರೆಗ್ಯುಲರ್ ಆಗಿ ಕೊಡಬೇಡ್ರಿ, ರೇರೆಸ್ಟ್ ಆಫ್ ರೇರ್ ಕೇಸ್ ಕೊಡ್ರಿ ಅಂತ. ರೇರೆಸ್ಟ್ ಆಫ್ ರೇರ್ ಕೇಸಸ್ ಅಂದ್ರೂ 30+ ಡೆತ್ ಪೆನಾಲ್ಟಿಗಳು ಕೊಟ್ಬಿಟ್ಟಿದ್ರು. ಹಾಗಾಗಿ ಇದು ರೇರೆಸ್ಟ್ ಆಫ್ ರೇರ್ ಆಗಿರು ಅಂತ ಅಂದ್ಬಿಟ್ಟು ಕೇಳಿದಾಗ, ಬೇರೆ ಇವ್ನು ಮಾಡಿರೋ ಒಂದು ಹೀನಾಯ ಕೃತ್ಯಕ್ಕೆ ಬೇರೆ ಯಾವ ಶಿಕ್ಷೆನೂ ಕೊಡೋದಕ್ಕಿಲ್ಲ, ಮತ್ತು ಹಂಗಾರೆ ಇನ್ನೇನು ಮಾಡೋಣ, ಅದಕ್ಕೆ ಡೆತ್ ಪೆನಾಲ್ಟಿ ಕೊಡ್ತಿದ್ವಿ ಅಂತ ಹೇಳಿದ್ರು. ಇಲ್ಲ, ಹಂಗೆ ಕೊಡಬೇಡ್ರಿ, ಇಂಡಿವಿಜುವಲ್ ವ್ಯಕ್ತಿನ ಇಂಡಿವಿಜುವಲ್ ಆಗಿ ನೀವು ಅದನ್ನು ನೋಡಿ, ಆತನ ಬ್ಯಾಕ್ ಗ್ರೌಂಡ್ ಏನು ಎತ್ತ ಎಲ್ಲದನ್ನು ನೋಡಿ, ಅವ್ನ ಲೈಫ್ ಹಿಸ್ಟ್ರಿನೆಲ್ಲ ನೋಡಿ, ಈ ಥರ ನೋಡ್ಬಿಟ್ಟು ಡೆತ್ ಪೆನಾಲ್ಟಿ ಕೊಡಬೇಕಾ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ರಿ. ಅದು ಬಿಟ್ಬಿಟ್ಟು ಆ ಬರೀ ಒಂದು ಕೃತ್ಯನ ನೋಡಬೇಡ್ರಿ, ಓವರ್ ಆಲ್ ಅವನ ಬಗ್ಗೆ ಡೀಟೇಲ್ಡ್ ಅನಾಲಿಸಿಸ್ ಮಾಡಿ ಆಮೇಲೆ ಡೆತ್ ಪೆನಾಲ್ಟಿನ ಕೊಡಿ ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳಿದೆ. ಆ ಥರ ಎಷ್ಟೋ ಬಾರಿ ಹೇಳಿತ್ತು. ಅಂಥದ್ರಲ್ಲಿ ಒನ್ ಆಫ್ ದ ಫೇಮಸ್ ಕೇಸನ್ನು ನಾವು ಸುಪ್ರೀಂ ಕೋರ್ಟ್ ಡಿಸಿಷನ್ ಇನ್ ಮನೋಜ್ ಕೇಸ್ ಅಂತ ಅಂದ್ಬಿಟ್ಟು ನಾವು ಹೇಳ್ಬೋದು ಸಿಂಪಲ್ ಆಗಿ. ಸೊ ಮನೋಜ್ ಕೇಸ್ ಅಂತಂದ್ರೆ ಇದು 2 ಪಾಯಿಂಟ್ ನೆನ್ಪಿಟ್ಕೊಳ್ರಿ. ಮನೋಜ್ ಕೇಸ್ ಅಂದ್ರೆ ಇಂಡಿವಿಜುವಲೈಸ್ಡ್ ಸೆಂಟೆನ್ಸಿಂಗ್. ಇಂಡಿವಿಜುವಲೈಸ್ ಸೆಂಟೆನ್ಸಿಂಗ್ ಅಂದ್ರೆ ಕಾಮನ್ ಆಗಿ ಯಾರಾದ್ರೂ ಈ ತರ 3 ಮರ್ಡರ್ ಮಾಡಿದ್ರೆ ಡೆತ್ ಪೆನಾಲ್ಟಿ ಕೊಡಬೇಕು, ಹಂಗ್ ಮಾಡ್ಬೇಡ್ರಿ. ಅದ ಯಾಕೆ ಮರ್ಡರ್ ಮಾಡ್ದ, ಅವ್ನ ಬ್ಯಾಕ್ ಗ್ರೌಂಡ್ ಏನು ಎತ್ತ, ಅದನ್ನೆಲ್ಲ ಇಂಡಿವಿಜುವಲ್ ಆಗಿ ಅಬ್ಸರ್ವ್ ಮಾಡಿ. ಮತ್ತೆ ಲೈಫ್ ಹಿಸ್ಟ್ರಿ ಅಪ್ರೋಚ್, ಅವ್ನ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿ. ಚೆಕ್ ಮಾಡ್ಬಿಟ್ಟು ಹೆಂಗಾದ್ರೂ ಮಾಡ್ಬಿಟ್ಟು ಬೇರೆ ಯಾವ್ದಾದ್ರು ವೇಯಿಂದ ಕ್ಯಾನ್ ಯು ಮಿಟಿಗೇಟ್ ಅಂತಂದ್ರೆ ಡೆತ್ ಪೆನಾಲ್ಟಿ ಕೊಡದೇ ಇರೋದಕ್ಕೆ ಯಾವ್ದಾರ ವಿಧದಿಂದ ಸಾಧ್ಯನಾ ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ಯಾವ ವಿಧದಿಂದಲೂ ಸಾಧ್ಯನೇ ಇಲ್ಲ ಅಂದ್ರೆ ದೆನ್ ಅವಾಗ ರೇರೆಸ್ಟ್ ಆಫ್ ರೇರ್ ಕೇಸಸ್ ಆತನೇ ಡೆತ್ ಪೆನಾಲ್ಟಿ ಕೊಡಿ ಅಂತ ಅಂದ್ಬಿಟ್ಟು ಈ ಆರ್ಟಿಕಲ್ ಹೇಳಿರೋದು. ಮನೋಜ್ ಕೇಸ್ ಅನ್ನೋದು ನಿಮಗೆ ಗೊತ್ತಿರಲಿ. ಇನ್ನದು ಬಿಟ್ಟರೆ 29th ಏಪ್ರಿಲ್ ಅಂತೂ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದು ನಿಮಗೆ ಗೊತ್ತಿರಲಿ. 29th ಏಪ್ರಿಲ್ ಇಂದು ಮತ್ತೆ ನೀವು ಹುಡ್ಕೊಂತ ಕೂರಕ್ಕಾಗಲ್ಲ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಐ ಬಟನ್ ನಾನು ಹಾಕಿರ್ತೀನಿ. ಸೊ ಈ ಐ ಬಟನ್ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ಅಲ್ಲಿಗೆ ತಗೊಂಡೋಗುತ್ತೆ, ನೀವು ಫಾಸ್ಟ್ ಆಗಿ ನೋಡ್ಕೊಂಡು ಬರ್ಬೋದು. ದೆನ್ ಇಂಡಿಯಾಸ್ ಎಕ್ಸಸ್ ಮೋರ್ಟಾಲಿಟಿ ಕ್ರಾಸ್ಡ್ 7 lakh, ಕೋವಿಡ್ ಇಂದ ಇಷ್ಟು ಜಾಸ್ತಿ ಆಗಿದೆ ಅಂತೆ. ಫ್ಲಿಪ್ ಫ್ಲಾಪ್ ವಿತ್ ಸೆವೆರಲ್ ಮೆಸೇಜಸ್ ಏನು ಹೇಳ್ತಿದ್ದಾರೆ ಅಂತಂದ್ರೆ, ಇಲ್ಲಿ ಆರ್ಯನ್ ಖಾನ್ ಡ್ರಗ್ ಸಿಗಾಕೊಂಡ, ಅದಾದ್ಮೇಲೆ ಇಲ್ಲ ಸಿಗಾಕೊಂಡಿಲ್ಲ, ಏನು ಪ್ರೂವ್ ಮಾಡೋಕ್ಕಾಗ್ತಿಲ್ಲ ಅಂತ ಮತ್ತೆ ವಾಪಸ್ಸು ಈ ತರ NCBದು ಒಂದ್ಸತಿ ಹಿಂಗೆ ಒಂದ್ಸತಿ ಹಂಗೆ. ಸೊ ಹಾಗಾಗಿ ಏನಿದು NCBದು ವರ್ಕಿಂಗ್ ಪ್ರೊಸೀಜರ್ ಹಿಂಗೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಮಗೆ ಅಷ್ಟು ಡೀಟೇಲ್ ಬೇಡ. ಇಂಟರ್ವ್ಯೂಗೆ ಇದು ಇಂಪಾರ್ಟೆಂಟ್, ಇದು ಪ್ರಿಲಿಮ್ಸ್ ಆಗಲಿ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಆಗಲಿ ನಮಗೆ ಅದು ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟ್, ಯುರೋಪ್ ಯೂನಿಯನ್ ಬ್ಯಾನ್ ಆನ್ ರಷ್ಯಾಸ್ ಆಯಿಲ್. ರಷ್ಯಾಸ್ ಮೇಲೆ ಸ್ಯಾಂಕ್ಷನ್ಸ್ ಆಗ್ತಿದ್ದಾರೆ. ರಷ್ಯಾನ ಹೆಂಗಾದ್ರೂ ಮಾಡಿ ವಾರಿಂದ ವಿಡ್ರಾ ಮಾಡ್ಕೊಬೇಕು, ರಷ್ಯಾ ತಾನಾಗ್ತಾನೆ, ಅದಕ್ಕೆ ದುಡ್ಡು ಸಿಗ್ದಂಗೆ ಮಾಡ್ರಿ, ಈ ಥರದ್ದೆಲ್ಲ ಯುರೋಪು ತುಂಬಾನೇ ರಷ್ಯಾ ಮೇಲೆ ಸ್ಯಾಂಕ್ಷನ್ಸ್ಗಳಾಗ್ತಿದ್ದಾರೆ. ಅದರಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಯಾಂಕ್ಷನ್ಸ್ ರಷ್ಯಾಸ್ ಆಯಿಲ್ ಅಂತ. ಇದ್ರ ಬಗ್ಗೆ ಏನು ಸ್ಯಾಂಕ್ಷನ್ಸು, ಏನು ಕತೆ, ಇದೆಲ್ಲದ್ರ ಬಗ್ಗೆ ಒಂದು ಡೀಟೇಲ್ಡ್ ಅನಾಲಿಸಿಸ್ ಮಾಡಬೇಕು, ನಾನು ಪ್ರೊವೈಡ್ ಮಾಡ್ತೀನಿ.
ನೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಗನ್ ಕಂಟ್ರೋಲ್ ಲೆಜಿಸ್ಲೇಷನ್ ಆಫ್ ಡಿಫ್ರೆಂಟ್ ಕಂಟ್ರೀಸ್ ಅಂತ ಇದೆಯಲ್ಲ, ಗನ್ ಕಂಟ್ರೋಲ್ ಲೆಜಿಸ್ಲೇಷನ್ ಆಫ್ ಡಿಫ್ರೆಂಟ್ ಕಂಟ್ರೀಸ್ ಅಲ್ಲಿ ಯಾವ್ಯಾವ ದೇಶದಲ್ಲಿ ಯಾವ್ಯಾವ ತರ ಗನ್ ಕಂಟ್ರೋಲ್ ಮಾಡ್ತಾರೆ ಅಂತ. ಇದ್ಯಾಕೆ ಅಂತಂದ್ರೆ US ಅಲ್ಲಿ ಸೆಕೆಂಡ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಫ್ ದಿ US ಕಾನ್ಸ್ಟಿಟ್ಯೂಷನ್ ಸೆಕೆಂಡ್ ಅಮೆಂಡ್ಮೆಂಟ್ ಏನ್ ಹೇಳ್ತಿದೆ, ಯಾವ ವ್ಯಕ್ತಿಗಾದ್ರೂ ಅವರು ಆತ ಗನ್ನ ಪೊಸೆಸ್ ಮಾಡ್ಬೋದು, ಆ ಒಂದು ರೈಟ್ ನ ನಾವು ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅಲ್ಲಿ ವೈಟ್ ಟು ಬ್ಲ್ಯಾಕ್ ಜಗಳ, ಸೆಲ್ಫ್ ಡಿಫೆನ್ಸ್ಗೋಸ್ಕರ ಗನ್ ಇದ್ರೆ ಒಳ್ಳೇದು ಅಂತ ಅಂದ್ಬಿಟ್ಟು ಗನ್ನ ಆರಾಮಾಗಿ ಪರ್ಚೇಸ್ ಮಾಡೋದಕ್ಕೆ US ಅಲ್ಲಿ ಬಿಡ್ತಾ ಇದ್ದಾರೆ. ಆ ಕಾರಣದಿಂದ ಇತ್ತೀಚೆಗೆ ಶೂಟಿಂಗ್ US ಅಲ್ಲಿ ನಡೀತು, ಅಥವಾ ಎಷ್ಟೇ ಸೂಸೈಡ್ಗಳಾಗಿದಾವಲ್ಲ US ಅಲ್ಲಿ, ಅವನ್ನೆಲ್ಲ ನೀವು ನೋಡಿದ್ರೆ ಎಲ್ಲವೂ ಕೂಡ ಮ್ಯಾಕ್ಸಿಮಮ್ ಗನ್ನೇ ಯೂಸ್ ಮಾಡಿದ್ದಾರೆ. ಒಂದೊಂದು ದೇಶದಲ್ಲಿ ಒಂದೊಂದು ಥರ ರೂಲ್ಸ್ ಇದೆ. ಹಾಗಾದ್ರೆ ಇಂಡಿಯಾದಲ್ಲಿ ಈಗ ನಾನು ಗನ್ ತಗೊಬೇಕಂದ್ರೆ ಏನ್ ರೂಲ್ಸ್ ಇದೆ ಅಂತ ನಾವು ನೋಡೋದಾದ್ರೆ, ಇಂಡಿಯಾದಲ್ಲಿ ನಾನು ಗನ್ ತಗೊಬೇಕಂದ್ರೆ 21 ವರ್ಷ ಆಗಿರ್ಬೇಕು ಮಿನಿಮಮ್, ಯಾವುದೇ ಕನ್ವಿಕ್ಟ್ ಆಗಿರಬಾರ್ದು, ಯಾವುದೇ ಕೇಸ್ನಲ್ಲಿ ಅನ್ಸೌಂಡ್ ಮೈಂಡ್ ಇರಬಾರ್ದು, ಪಬ್ಲಿಕ್ಗೆ ನಾನು ಥ್ರೆಟ್ ಇರಬಾರ್ದು. ದೆನ್ ಹಂಗೆಲ್ಲ ಇತ್ತು ಅಂದ್ರೆ ನಾನು ಲೈಸೆನ್ಸ್ ಅಪ್ಲೈ ಮಾಡ್ಬೋದು. ಅವಾಗ ಹೋಮ್ ಮಿನಿಸ್ಟ್ರಿ ಅದನ್ನ ನೋಡುತ್ತೆ, ಲೋಕಲ್ ಹತ್ರ ಇರೋ ಪೊಲೀಸ್ ಸ್ಟೇಷನ್ಗೆ ಹೇಳುತ್ತೆ, ನೀನು ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಬ ಅವ್ನಿಗೆ ಕೊಡ್ಬೋದೋ ಕೊಡಬಾರ್ದ ಅಂತ. ದೆನ್ ಅದ್ರ ಬೇಸಿಸ್ ಮೇಲೆ ಕರೆಕ್ಟ್ ಆಯ್ತು ಅಂತಂದ್ರೆ ದೆನ್ ನನಗೆ ಗನ್ ತೊಗೊಳಕ್ ಬಿಡ್ತಾರೆ. ಇಲ್ಲ ನಾನು ಸುಮ್ಮನೆ ಶೋಕಿ ಮಾಡಬೇಕು, ಅದಕ್ಕೆ ನನಗೆ ಒಂದು 10 ಗನ್ ಕೊಡ್ರಿ, ನಾನು ಶೋಕಿ ಮಾಡ್ಬೇಕು, ನಾನು KGF ರಾಕಿ ಬೈ ತರ ನಾನು ಬಿಲ್ಡಪ್ ಕೊಡಬೇಕು ಅನ್ನೋಂಗಿದ್ರೆ, ಇಲ್ಲ ರಾಜ, ಆರ್ಮ್ಸ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ಇದೆ, ಈ ಆಕ್ಟ್ ಪ್ರಕಾರ ನಾವು ನಿನಗೆ 2 ಅಷ್ಟೇ ಮ್ಯಾಕ್ಸಿಮಮ್ ವೆಪನ್ಸ್ ಒಬ್ಬ ವ್ಯಕ್ತಿ ಯೂಸ್ ಮಾಡೋದಕ್ಕೆ ಕೊಡುವಂಥದ್ದು. ಮತ್ತೆ ಈ ವೆಪನ್ ಅನ್ನ ನೀ ಎಲ್ಲಿ ಬೇಕೋ ಅಲ್ಲಿ ಸೇಲ್ ಮಾಡಂಗಿಲ್ಲ, ವೆಪನ್ ಅನ್ನ ಕನ್ವರ್ಷನ್ ಮಾಡಂಗಿಲ್ಲ. ಕನ್ವರ್ಷನ್ ಅಂದ್ರೆ ಯಾವುದೋ ಲೋಕಲ್ ವೆಪನ್ ಇನ್ನೊಂದ್ ತರದಕ್ಕೆ ಕನ್ವರ್ಟ್ ಮಾಡೋದು, ಹಂಗೆಲ್ಲ ಇಲ್ಲ. ನೀನ್ ತಗೊಂತೀಯ ಗನ್ ಅಂದ್ರೆ ಆ ಗನ್ನಿನ ಮೇಕರ್, ನೇಮ್ ಆಫ್ ದಿ ಮೇಕರ್, ಮ್ಯಾನುಫ್ಯಾಕ್ಚರರ್, ಮತ್ತೆ ಅದರ್ ವಿಸಿಬಲ್ ಸ್ಟ್ಯಾಂಪ್ಸ್, ಐಡೆಂಟಿಫಿಕೇಶನ್ ಮಾರ್ಕು ಎಲ್ಲ ಇರಬೇಕು. ಅಂತ ಗನ್ನ ಮಾತ್ರ ತಗೊಬೇಕು. ನೀನು ಹೋಗ್ಬಿಟ್ಟು ಇದರಲ್ಲಿ ಯಾವ್ದದು ಮಿರ್ಜಾಪುರ್ ಇದ್ರ ತರನೋ ಅಥವಾ ಗ್ಯಾಂಗ್ಸ್ ಆಫ್ ವಸೈಪುರ್ ತರನೋ ಲೋಕಲ್ ನೀನು ಏನಾರ ಗನ್ ತಗೊಂಡೆ ಅಂತಂದ್ರೆ ಮತ್ತೆ ನಿನಗೆ ಹಿಡಿದಾಕ್ತಾರೆ. ಸೊ ಅದು ನಮಗೆ ಗನ್ನಿಂದ ವಿಚಾರ. ಇನ್ನ ಹೌ ದ ಇಂಡಸ್ ಟ್ರೀಟಿ ವಾಸ್ ಸೈನ್ಡ್, ಡೀಟೇಲ್ ನಿನ್ನೆನ ಫಸ್ಟ್ ಜೂನಲ್ಲಿ ಇದರಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ಇಂಡಸ್ ವಾಟರ್ ಟ್ರೀಟಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಹಾಗಾಗಿ ಅದರಲ್ಲಿ ನೀವು ಅದನ್ನ ನೋಡ್ಕೊಂಡ್ ಬನ್ನಿ. ನೆಕ್ಸ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವುದು ಇಂಪಾರ್ಟೆಂಟ್ ಇಲ್ಲ. ಇಲ್ಲೊಬ್ಬ ಜರ್ಮನ್ ಎನ್ವಾಯ್ ಹೇಳ್ತಿದ್ದಾನೆ, ದ ಇಂಡಿಯಾ ಐ ಲವ್ ಇಸ್ ಮಲ್ಟಿ ಕಲ್ಚರಲ್ ಅಂಡ್ ಸ್ಪಿರಿಚುವಲ್. ಮತ್ತಂಗಾದ್ರೆ ನಿಮ್ಮ ದೇಶದವರೆಲ್ಲ ಕೊಲೋನಿಯಲ್ ಟೈಮಲ್ಲಿ ಬಂದ್ಬಿಟ್ಟು ಮಲ್ಟಿ ಕಲ್ಚರ್ನ ಮೋನೋ ಕಲ್ಚರ್ ಮಾಡೋದಕ್ಕೆ ಟ್ರೈ ಮಾಡಿದ್ರಿ, ಸ್ಪಿರಿಚುವಲ್ ಇರೋದನ್ನ ಎಲ್ಲ ಮೆಟರಲಿಸಮ್ ಮಾಡಿದ್ರಿ. ಈಗ ನಿಮಗೆ ಈ ಥರ ಇಂಡಿಯಾ ಇಷ್ಟನಾ? ಓಕೆ. ನೆಕ್ಸ್ಟ್ ಇಲ್ಲಿ ಆದಿತ್ಯನಾಥ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ರಾಮ್ ಟೆಂಪಲ್ ಇನ್ ಅಯೋಧ್ಯ ವಿಲ್ ಬಿ ರಾಷ್ಟ್ರ ಮಂದಿರ್. ಗುರು ಆ ಥರ ರಾಷ್ಟ್ರ ಮಂದಿರು, ನ್ಯಾಷನಲ್ ಲ್ಯಾಂಗ್ವೇಜು, ಓಕೆ, ಈ ಥರದ್ದೆಲ್ಲ ಹೇಳಕ್ ಹೋಗ್ಬಿಡ್ರಿ. ಎಲ್ಲರಿಗೂ ಅವ್ರವ್ರ ಒಂದು ಪವಿತ್ರತೆ, ಅವ್ರವ್ರ ರಿಲಿಜನ್, ಅವ್ರವ್ರದ್ದು ಇದು ಎಲ್ಲ ಇರುತ್ತೆ. ಸೊ ಹಾಗಾಗಿ ಈ ಥರ ಮೇಲಿಂದ ಹೇರಿಕೆ ಆಗಬಾರ್ದು. ಹಿಂಗೆ ಆಯ್ತು ಅಂದ್ರೆ ಪ್ರಾಬ್ಲಮ್ ಆಗೋದು. ಹಂಗೆ ಸ್ಟೇಟ್ಮೆಂಟ್ ಕೊಡಬೇಡ್ರಿ, ನನ್ನ ಒಪಿನಿಯನ್ನು. ನೀ ಯಾವನ್ ಹೇಳಕ್ಲೆ ಅಂತಂದ್ರೆ, ಗುರು ಇಷ್ಟು ದಿನ ನಾನು ಪೊಲಿಟಿ ಹೇಳಿಲ್ವಾ, ವಿ ಹ್ಯಾವ್ ರೈಟ್ ಟು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಪ್ಪ, ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. ನನ್ನ ಒಪಿನಿಯನ್ ನಾನು ಕೊಡ್ತಿದ್ದೀನಿ, ನಿಮ್ಮ ಒಪಿನಿಯನ್ ನಿಮಗೆ. ಓಕೆ. ದೆನ್ ಇಲ್ಲಿ ಬೇಜಾರು ವಿಚಾರ, ನಮ್ಮ KK ಅವ್ರದ್ದು ಡೆತ್ ಆಯಿತು. ಸೊ ಹಾಗಾಗಿ ಎಂತೆಂಥ ಸಾಂಗ್ಸ್ ಹೇಳಿದ್ದಾರೆ ಇವರು. ಇದರಲ್ಲಿ ಸೂಪರ್, ಇದರಲ್ಲಿ ಯಾವುದು ಇಮ್ರಾನ್ ಹಸ್ಮಿದು ತು ಹಿ ಮೇರೆ ಶಬ್ ಹೇ ಅದಾಗ್ಲಿ, ಆಮೇಲೆ ಇದು ರಿತಿಕ್ ರೋಷನ್ ಇದು ದಿಲ್ ಕ್ಯೂ ಹೇ ಮೇರಾ ಅದಾಗ್ಲಿ, ಸಖತ್ತಾಗಿ. ಆಮೇಲೆ ಆಲ್ ಟೈಮ್ ಫೇವ್ರೇಟ್ ರೇನಾ ತೆರೆ ದಿಲ್ ಮೇ ಇದು ಸಾಂಗು, ಸಚ್ ಕೇ ರಹಾ ಹೈ ದಿವಾನಾ, ಎಲ್ಲ ಮಸ್ತ್ ಸಾಂಗ್ಸ್ ಹೇಳಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ವಿಧಿವಶರಾಗಿದ್ದಾರೆ. ಓಕೆ. ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಲ್ಲೇನು ಹೇಳ್ತಿದ್ದಾರೆ, ಇ ಮೊಬಿಲಿಟಿ ಸ್ಟಾರ್ಟ್ಅಪ್ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ನಾವು ಶೇರ್ ಮಾಡ್ಕೊಂಡು ಹೋಗೋದು ಇದೆಯಲ್ಲ, ಇ ಮೊಬಿಲಿಟಿ, ಅದಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ಹಾಕ್ಬೇಕು ಅಂತ ಅಂದ್ಬಿಟ್ಟು ಒಂದು ಕಂಪ್ನಿ ಸ್ಟಾರ್ಟ್ಅಪ್ ಇದೆ, ಯೂಲು ಅಂತ ಅಂದ್ಬಿಟ್ಟು. ಈ ಯೂಲು ಹೆಚ್ಚು ಕಮ್ಮಿ 1 lakh ಇ ಬೈಕ್ಸನ್ನ ಹಾಕತ್ತಂತೆ. ಓಕೆ, ಹಾಕ್ರಿ. ಸ್ಮಾರ್ಟ್ ಸಿಟಿ ನಮ್ಮ ದಾವಣಗೆರೆಯಲ್ಲಿ ಹಾಕಿಕ್ಕಿರ, ಎಲ್ಲ ಕೆತ್ಕೊಂಡು ಇದನ್ನ ಪೂರ್ತಿ ಕತ್ಕೊಂಡು ಹೋಗ್ಬಿಡ್ತಾರೆ. ಇಂಡಿಯನ್ ಪ್ರೈವೇಟ್ ರಿಫೈನರ್ಸ್ ಪ್ರಾಫಿಟ್ ಫ್ರಮ್ ಚೀಪ್ ರಷ್ಯನ್ ಕ್ರೂಡ್. ಹೌದು, ಎಲ್ಲ ಕಡೆ ಈಗಿನ ಪೇಪರಲ್ಲಿ ನೋಡೋದಲ್ಲ, ನ್ಯೂಸ್ ಪೇಪರ್ ಓವರ್ವ್ಯೂಲ್ಲ ರಷ್ಯಾ ಕ್ರೂಡ್ ಮೇಲೆ ಸ್ಯಾಂಕ್ಷನ್ ಆಗ್ತಿದ್ದಾರೆ, ಕ್ರೂಡ್ ಆಯಿಲ್ ಮೇಲೆ. ಹಾಗಾಗಿ ಯುರೋಪ್ ಕ್ರೂಡ್ ಆಯಿಲ್ ತೊಗೊಳಲ್ಲ ಅಂತೆ. ಯಾರು ತೊಗೊಳಲ್ಲ ಅಂದ್ರೆ ಮತ್ತೆ ರಷ್ಯಾ ಪ್ರೊಡಕ್ಷನ್ ಮಾಡೋದಂತೂ ಬಿಡೋಕ್ಕಾಗಲ್ಲ. ಅರ್ಥ ಆಗ್ತಿದೆ. ಸೊ ಹಂಗಾರೆ ರಷ್ಯಾ ಪ್ರೊಡಕ್ಷನ್ ಮಾಡ್ತಿದೆ, ಯುರೋಪ್ ತೊಗೊಳಲ್ಲ ಅನ್ನೋ ಕಾರಣಕ್ಕೋಸ್ಕರ ಬೇರೆ ಯಾರು ತೊಗೊಳ್ರಪ್ಪ, ನಾವಂತೂ ಇಷ್ಟು ಪ್ರೊಡ್ಯೂಸ್ ಮಾಡ್ತಾನೆ ಇದೀವಿ ಅಂತ ರಷ್ಯಾ ಹೇಳುತ್ತೆ. ಅಂಥ ಟೈಮಲ್ಲಿ ನಮ್ಮ ಗುಜರಾತಿ ಪ್ರೈಮ್ ಮಿನಿಸ್ಟರ್ ಹೋಗ್ಬಿಟ್ಟು, ಆಯಿತು ನಾನು ತೊಗೊತೀನಿ, ಒಂಚೂರು ಚೀಪಾಗಿ ಕೊಡ್ತೀಯಾ ಅಂತ ಅಂದ್ಬಿಟ್ಟು ಕೇಳಿದ್ಕೆ $35-40 ಪರ್ ಬ್ಯಾರಲ್ ಚೀಪಾಗಿ ರಷ್ಯಾ ಕೊಡ್ತಿದೆ. ಅದನ್ನು ಫುಲ್ಲು ಇಂಡಿಯಾ ಕ್ಯಾಚ್ ಹಾಕೊಂತಿದೆ. ಓಕೆ. ನೆಕ್ಸ್ಟ್ US ಟು ಸೆಂಡ್ ಅಡ್ವಾನ್ಸ್ಡ್ ರಾಕೆಟ್ ಟು ಉಕ್ರೈನ್. ಇದು ಏನು ಗಾಡಿ ಇದೆಯಲ್ಲ, ಇದನ್ನ ಹಿಮಾರ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದು ಏನಂದ್ರೆ ಮೀಡಿಯಂ ರೇಂಜ್ ಡಿಫೆನ್ಸ್ ಸಿಸ್ಟಮ್, ಇದನ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಆಕ್ಚುಲಿ ಉಕ್ರೇನ್ ಕೇಳ್ತಿರೋದು, ನೋಡಪ್ಪ ನಿನ್ನ ನ್ಯಾಟೋಗೆ ಸೇರ್ಕೊಬೇಕು ಅನ್ಕೊಂಡೆ, ರಷ್ಯಾ ಅಟ್ಯಾಕ್ ಮಾಡ್ತಿದೆ, ನಾನು ಉಕ್ರೇನಿಂದ ರಷ್ಯಾ ಡೈರೆಕ್ಟ್ ಮಾಸ್ಕೋ ಎಲ್ಲಿ ಪುಟಿನ್ ಕುಂತಾನಲ್ಲ ಅಲ್ಲಿ ಅವನಿಗೆ ಢಮ್ ಅನ್ಸತ್ತಾರೆ ಯಾವ್ದಾರ ಒಂದು ಕೊಡು ಅಂತಂದ್ರೆ, ಅಲ್ಲೇ ಉಕ್ರೇನಿಂದ ಅಲ್ಲಿಂದಲ್ಲೇ ಒಂದು 20 ಕಿಲೋಮೀಟರ್, 30 ಕಿಲೋಮೀಟರ್, 40 ಕಿಲೋಮೀಟರ್ ಈ ತರ ಹಾರಿಸೋದನ್ನ ಕೊಡ್ತಿದ್ದಾರೆ. ಹಾಗಾಗಿ
ಉಕ್ರೇನ್ ಒಳ್ಳೆ ಪಾಠ, ಉಕ್ರೇನ್ ಎಲ್ಲ ಇಡೀ ವರ್ಲ್ಡೇ ಒಳ್ಳೆ ಪಾಠ ಕಲಿತು ಯಾರು ನಂಬಿದ್ರು ಇವ್ರನ್ನ ಮಾತ್ರ ನಂಬಾರ್ದಂತ. ನೆಕ್ಸ್ಟ್ ಇನ್ನ ಬಾರ್ಡರ್ ವಿಚಾರಕ್ಕೆ ಇದಕ್ಕೆ ಇವ್ರದ್ದು ಗಲಾಟೆ ಇದ್ದಿದ್ದೆ, ಟರ್ಕಿ ಮತ್ತೆ ಗ್ರೀಸಿಂದು ಮತ್ತೆ ಗಲಾಟೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಏನಾರ ಮೇಜರ್ ಗಲಾಟೆ ಆದಾಗ ನಾವು ಅದನ್ನ ನೋಡೋಣ. ದೆನ್ ಸ್ಪೋರ್ಟ್ಸಲ್ಲಿ ಇಲ್ಲಿ ಯಾವುದೋ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ನಮಗೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಎಸ್, ಅಷ್ಟು ವಿಚಾರಗಳು ನಾನು ಇವಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಇದೆಲ್ಲದೂ ಕೂಡ ಈ ಜೂನ್ 2, 2022 ನ್ಯೂಸ್ ಪೇಪರ್ ಓವರ್ ವ್ಯೂ. ಈಗ ನಾನು ಏನು 2 ಆರ್ಟಿಕಲ್ ಹೇಳಿದ್ನಲ್ಲ ಇಂಪಾರ್ಟೆಂಟು, ಅದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ಡ್ ಅನಾಲಿಸಿಸ್ನ ಪ್ರೊವೈಡ್ ಮಾಡ್ತೀನಿ. ಈ ಆರ್ಟಿಕಲ್ನ ದ ಹಿಂದೂ 2 ಜೂನು ಇಂಟರ್ನ್ಯಾಷನಲ್ ರಿಲೇಷನ್ನು ಯುರೋಪಿಯನ್ ಯೂನಿಯನ್ ಸ್ಯಾಂಕ್ಷನ್ಸ್ ಆನ್ ರಷ್ಯಾ ಅಂತ ಅಂದ್ಬಿಟ್ಟಿದೆ. ಇದು 6th ರೌಂಡ್ ಆಫ್ ಸ್ಯಾಂಕ್ಷನ್ಸ್ ಹಾಕಿರೋದಂತೆ ರಷ್ಯಾ ಮೇಲೆ. ಹಾಗಾದ್ರೆ ಫಸ್ಟ್ ಎಲ್ಲ ರೌಂಡ್ಸ್ಗಳೆಲ್ಲ ಏನಿದ್ವು ಅದನ್ನೆಲ್ಲ ನಮಗೆ ಈ ಸ್ಯಾಂಕ್ಷನ್ಸ್ ರಷ್ಯಾ ಆಯಿಲ್ ಮೇಲೆ ಮಾಡಿಸಿದ್ದಾರೆ. ಹಂಗಂದ್ರೆ ಏನು ಅಂತ ತಿಳ್ಕೊಬೇಕಾದ್ರೆ ಒಂಚೂರು ನಾವು ಸ್ವಲ್ಪ ಡೀಟೇಲ್ಡ್ ಅನಾಲಿಸಿಸ್ ಮಾಡಬೇಕು. ಒಂಚೂರು ಬ್ಯಾಕ್ಗ್ರೌಂಡ್ ಹೋಗೋಣ. ಒಂಚೂರು ಬ್ಯಾಕ್ಗ್ರೌಂಡ್ ಅಂದ್ರೆ ಏನೇನು ಸ್ಯಾಂಕ್ಷನ್ಸ್ ಹಾಕಿದ್ದಾರೆ ರಷ್ಯಾದಲ್ಲಿ ಅಂತಂದ್ರೆ, ರಷ್ಯಾದ ಒಂದು ಇಂಪಾರ್ಟೆಂಟ್ ಬ್ಯಾಂಕ್ ಇದೆ. ಹೆಂಗೆ ಇಂಡಿಯಾದಲ್ಲಿ SBI ಬ್ಯಾಂಕ್ ಇದೆಯಲ್ಲ, ಆ ಥರ ದೊಡ್ಡ ಬ್ಯಾಂಕ್ ಇದು, ಎಸ್ಬರ್ ಬ್ಯಾಂಕ್ ಅಂತ ಅಂದ್ಬಿಟ್ಟು ರಷ್ಯಾದ ಇಂಪಾರ್ಟೆಂಟು. ಇದನ್ನ ಸ್ವಿಫ್ಟ್ ಮೆಸೇಜಿಂಗ್ ನೆಟ್ವರ್ಕ್ ಇಂದ ತೆಗೆದುಬಿಟ್ಟಿದ್ದಾರೆ. ಸ್ವಿಫ್ಟ್ ಮೆಸೇಜಿಂಗ್ ನೆಟ್ವರ್ಕ್ ಅಂದ್ರೆ ಇದು ಇಂಪಾರ್ಟೆಂಟ್ ಮೆಸೇಜಿಂಗ್ ನೆಟ್ವರ್ಕ್, ಎಲ್ಲಾ ಬ್ಯಾಂಕ್ಗಳು ಯೂಸ್ ಮಾಡ್ತಾರೆ. ಇದಿಲ್ಲ ಅಂದ್ರೆ ಒಂದ್ ಕಡೆಯಿಂದ ಒಂದ್ ಕಡೆ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಆಗೋದಿಲ್ಲ. ಇದ್ರ ಬಗ್ಗೆ ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಒಂಚೂರು ನೋಡ್ಕೊಳ್ರಿ. ದೆನ್ ಅದಾದ್ಮೇಲೆ 3 ರಷ್ಯಾ ಓನ್ಡ್ ಬ್ರಾಡ್ಕಾಸ್ಟಿಂಗ್ ಗಳನ್ನ ಸ್ಟಾಪ್ ಮಾಡಿದ್ದಾರೆ. ಆಮೇಲೆ ರಷ್ಯಾದು ಆಯಿಲ್ ಫರ್ಮ್ಸ್ಗಳು ಅವ್ರು ಎಲ್ಲೆಲ್ಲಿ ಶಿಪ್ ಕಳಿಸ್ಬಿಟ್ಟು ಯಾವ್ಯಾವ ಕಡೆ ಅವ್ರ ಆಯಿಲನ್ನ ಮಾರ್ಕೆಟಿಂಗ್ ಮಾಡಬೇಕು, ಎಲ್ಲೆಲ್ಲಿ ಮಾರಬೇಕು, ಇದೆಲ್ಲದಕ್ಕೂ ಟೆಕ್ನಿಕಲ್ ಸರ್ವಿಸ್ ಪ್ರೊವೈಡ್ ಮಾಡೋದಕ್ಕೆ ಕೆಲವು ಯುರೋಪಿಯನ್ ಯೂನಿಯನ್ ಬೇಸ್ಡ್ ಫರ್ಮ್ಗಳಿದಾವೆ. ಆ ಫರ್ಮ್ ಮೇಲೂ ಇವರು ರೆಸ್ಟ್ರಿಕ್ಷನ್ಸ್ ಹಾಕಿದ್ದಾರೆ, ಸ್ಯಾಂಕ್ಷನ್ಸ್ ಹಾಕಿದ್ದಾರೆ. ಯಾಕಂದ್ರೆ ಇವ್ರ ಮೇಲೆ ಸ್ಯಾಂಕ್ಷನ್ಸ್ ಹಾಕ್ಬಿಟ್ರೆ ರಷ್ಯಾ ಬೇರೆ ಎಲ್ಲೋ ಹೋಗ್ಬಿಟ್ಟು ಆಯಿಲ್ ಸೇಲ್ ಮಾಡಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಗೈಡೆನ್ಸ್ ಗೊತ್ತಾಗಲ್ಲ. ಹಾಗಾಗಿ ಎಲ್ಲೂ ಆಯಿಲ್ ಸೇಲ್ ಆಗದೆ ಅವ್ರು ಹಂಗೆ ಸಾಯ್ಬೇಕು ಅಂತ ಅಂದ್ಬಿಟ್ಟು ಈ ಪ್ಲಾನು. ಇವೇನೇ ಸ್ಯಾಂಕ್ಷನ್ಸ್ ಹಾಕ್ರಿ, ಎಲ್ಲದಕ್ಕಿಂತ ಮೇಜರ್ ಸ್ಯಾಂಕ್ಷನ್ ಯಾವ್ದು ಗೊತ್ತಾ? ಇದು ಅವರ ಆಯಿಲ್ ಮತ್ತೆ ನ್ಯಾಚುರಲ್ ಗ್ಯಾಸ್ ಮೇಲೆ ಹಾಕುವಂಥದ್ದು ಮೇಜರ್ ಸ್ಯಾಂಕ್ಷನ್. ಅದಕ್ಕೆ ನಾನು ಪ್ರೀವಿಯಸ್ ಇನ್ನೊಂದು ಆರ್ಟಿಕಲ್, ದಟ್ ಈಸ್ ಮಾರ್ಚ್ 15 ಬಂದಿರೋಂಥ ಒಂದು ಆರ್ಟಿಕಲ್, 3 ಅಂದ್ರೆ ಮಾರ್ಚ್ ತಾನೆ, ಜನವರಿ ಫೆಬ್ರವರಿ ಮಾರ್ಚ್ 15 ಬಂದಿರೋ ಇನ್ನೊಂದು ಆರ್ಟಿಕಲ್ನ ನಾನು ಸಹಾಯಕ್ಕೆ ತಗೊಂಡು ಇದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನಲ್ಲಿ ಕುಲ್ಲ ಎಲ್ಲಾದ್ರೂ ನಾನು ನಿಮಗೆ ಡೀಟೇಲ್ ಆಗಿ ಎಲ್ಲಿಂದ ತಗೊಂತಿದ್ದೀನಿ, ಇದು ರೆಫರೆನ್ಸ್ ಅಂತ ನಾನು ಹೇಳ್ತಿದ್ದೀನಿ. ಓಕೆ, ದೆನ್ ಇಲ್ಲಿ ವಿಚಾರ ಏನು? ರಷ್ಯಾ ಇಸ್ ದ 3rd ಲಾರ್ಜೆಸ್ಟ್ ಆಯಿಲ್ ಪ್ರೊಡ್ಯೂಸರ್ and the largest exporter of the crude oil. ಅದೇ ಥರನೇ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಆಫ್ ನ್ಯಾಚುರಲ್ ಗ್ಯಾಸ್ ಆಲ್ಸೋ. ಇದು ಮಾಡಿದ್ರೆ ರಷ್ಯಾಗೆ ಸ್ವಲ್ಪ ಹೊಡೆತ ಬೀಳುತ್ತೆ. ಯಾಕಂತಂದ್ರೆ ಬಿಕಾಸ್ ಯಾವ್ದಾರ ಒಂದು ಕಂಟ್ರಿ ತಗೊಳ್ರಿ, ಲಿಮಿಟೆಡ್ ಸ್ಟೋರೇಜ್ ಇರುತ್ತೆ. ಅಕಸ್ಮಾತ್ ಈಗ ಎಲ್ಲೋ ಸೇಲ್ ಆಗಲಿಲ್ಲ ಅಂತಂದ್ರೆ ಅವರಿಗೆ ಎಲ್ಲ ಸ್ಟೋರೇಜ್ ಮಾಡ್ಕೊಳಕ್ಕಾಗಲ್ಲ, ಲಿಮಿಟೆಡ್ ಸ್ಟೋರೇಜ್ ಇರುತ್ತೆ. ಸೊ ಹಾಗಾಗಿ ಜೊತೆಗೆ ಬೇರೆ ಮಾರ್ಕೆಟ್ಗಳನ್ನ ಸಡನ್ ಆಗಿ ಇವರು ತರಕ್ಕೂ ಆಗೋದಿಲ್ಲ. ಅಂತ ಟೈಮಲ್ಲಿ ಏನ್ ಮಾಡ್ಬೇಕಾಗುತ್ತೆ? ಅವ್ರ ಪ್ರೊಡಕ್ಷನ್ ಅನ್ನ ಕಟ್ ಮಾಡ್ಬೇಕಾಗತ್ತೆ. ಪ್ರೊಡಕ್ಷನ್ ಕಟ್ ಆಯ್ತು ಅಂತಂದ್ರೆ ಆ ಕಂಪ್ನಿಗಳು ಅಲ್ಲಿ ಮಾಡುವಂತ ವರ್ಕರ್ಸ್ ಗಳನ್ನೆಲ್ಲ ವಾಪಸ್ ಮನೆಗೆ ಕಳಿಸ್ಬೇಕಾಗತ್ತೆ. ವರ್ಕರ್ಸ್ ಮನೆಗೆ ಹೋದ್ರು ಅಂದ್ರೆ ಅವ್ರ ಹತ್ರ ದುಡ್ಡಿಲ್ಲ ಅಂದ್ರೆ ಅವರು ಡಿಮ್ಯಾಂಡ್ ಮಾಡಲ್ಲ. ಹಿಂಗೆ ಎಕನಾಮಿ ಪೂರ್ತಿ ಹಾಳಾಗೋಗ್ಬಿಡುತ್ತೆ. ಆ ಪ್ಲಾನ್ ಹಿಡ್ಕೊಂಡು ರಷ್ಯಾ ಮೇಲೆ ಆಯಿಲ್ ಗಳನ್ನ, ದಟ್ ಈಸ್ ರಷ್ಯನ್ ಆಯಿಲ್ ಅನ್ನ ಅದ್ರ ಮೇಲೆ ರೆಸ್ಟ್ರಿಕ್ಷನ್ಸ್ ಹಾಕ್ಬಿಟ್ಟು ಅದ್ರ ಮೇಲೆ ರಷ್ಯಾ ಮೇಲೆ ಸ್ಯಾಂಕ್ಷನ್ಸ್ ಹಾಕ್ತಿದ್ದಾರೆ. ಓಕೆ, ವಂಡರ್ಫುಲ್. ದೆನ್ ಇವಾಗ 6th ಸ್ಯಾಂಕ್ಷನ್ ಏನ್ ಮಾಡಿದ್ದಾರೆ ಅಂತ ಒಂಚೂರು ನೋಡೋಣ. ಇಲ್ಲಿ ಆಕ್ಚುಲಿ ರಷ್ಯಾ ಆಯಿಲ್ನ ಹೆಂಗೆ ಇಂಪೋರ್ಟ್ ಮಾಡ್ತಾರೆ ಅಂದ್ರೆ 2 ತರ ಇಂಪೋರ್ಟ್ ಮಾಡ್ತಾರೆ. ಒಂದು ಸಮುದ್ರದಿಂದ ಶಿಪ್ಗಳ ಮೂಲಕ ಬರುತ್ತಲ್ಲ, ಅದು ಸೀ ಬೋರ್ನ್ ಇಂಪೋರ್ಟ್. ಇನ್ನೊಂದು ಆಯಿಲ್ ಪೈಪ್ಲೈನ್ ಇಂದ ಬರುತ್ತಲ್ಲ, ಅದು ಇನ್ನೊಂದು ತರ ಇಂಪೋರ್ಟ್. 2 ತರ ಇಂಪೋರ್ಟ್ ರಷ್ಯನ್ ಆಯಿಲ್ ಅನ್ನ ಮಾಡ್ತಾರೆ. ಸಮುದ್ರದಿಂದ ಏನ್ ಬರುತ್ತಲ್ಲ ಇದಂತೂ 100% ಬ್ಯಾನ್ಡ್, ಇದು ಬ್ಯಾನ್ ಮಾಡ್ಬಿಟ್ಟಿದ್ದಾರೆ. ಆಯಿಲ್ ಪೈಪ್ಲೈನ್ 100% ಬ್ಯಾನ್ ಮಾಡೋ ಪ್ಲಾನ್ ಇತ್ತು ಇವರಿಗೆ. ಆದರೆ ಅದನ್ನ 90% ಅಷ್ಟೇ ಬ್ಯಾನ್ ಮಾಡಿದ್ದಾರೆ. ಯಾಕಂದ್ರೆ 10% ಬೇರೆ ಕಂಟ್ರಿಗಳು ರಿಕ್ವೆಸ್ಟ್ ಮಾಡಿದಾವೆ. ಯಾವ್ಯಾವ ಅಂತಂದ್ರೆ ಚೆಕ್ ರಿಪಬ್ಲಿಕ್ ಇರ್ಬೋದು, ಹಂಗಾರಿ ಇರ್ಬೋದು, ಸ್ಲೋವಾಕಿಯಾ ಇರ್ಬೋದು. ಸ್ಲೋವಾಕಿಯಾ ಅಂತೂ 100% ಡಿಪೆಂಡ್ ಆನ್ ರಷ್ಯಾ. ಇವೆಲ್ಲ ಏನ್ ಹೇಳ್ತಿದ್ದಾವೆ ಅಂದ್ರೆ, ನಾವಂತೂ ಲ್ಯಾಂಡ್ ಲಾಕ್ಡ್ ಕಂಟ್ರೀಸು, ನಮಗೆ ಯಾವುದೇ ರೀತಿ ಬೇರೆ ಕಡೆಯಿಂದ ಆಯಿಲ್ ತರಿಸ್ಕೊಳ್ಳೋದು ಕಷ್ಟ. ಹಾಗಾಗಿ ನಾವು ಪೂರ್ತಿ ರಷ್ಯಾ ಮೇಲೆ ಡಿಪೆಂಡ್ ಆಗಿದ್ದೀವಿ. ಹಾಗಾಗಿ ಆಯಿಲ್ ಪೈಪ್ಲೈನ್ ಇಂದ ನಾವು ಆಯಿಲ್ ತರಿಸ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಕೊಡಿ. ಇದನ್ನ ಬ್ಯಾನ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ನಮ್ಮ ಜನಕ್ಕೆ ಫ್ಯೂಯಲ್ ಇಲ್ದಂಗೆ ಜನಗಳು ಕೋಮುಗಲಭೆ ಎದ್ಬಿಟ್ಟು ಆಮೇಲೆ ಇಲ್ಲಿ ಈ ಕಂಟ್ರಿಗಳಲ್ಲೆಲ್ಲ ಪ್ರೊಟೆಸ್ಟ್ಗಳು ನಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ಹಂಗೆ ಮಾಡಬೇಡಿ. ದೆನ್ ಬಲ್ಗೇರಿಯಾನು ಕೇಳ್ತು. ಬಲ್ಗೇರಿಯಾಗ ನೀನ್ ಯಾಕೆ ಗುರು ಕೇಳ್ತಿದ್ಯಾ? ನಿನ್ಗಂತೂ ಸಮುದ್ರ ಟಚ್ ಆಗುತ್ತಲ್ಲ, ನೀನ್ ಯಾಕೆ ಕೇಳ್ತಿದ್ಯಾ ಅಂದ್ರೆ, ಹೌದು ನನಗೆ ಸಮುದ್ರ ಟಚ್ ಆಗುತ್ತೆ, ಬಟ್ ಆದ್ರೆ ಏನ್ ಮಾಡ್ಬಿಟ್ಟಿದೀನಿ, ನನ್ನ ದೇಶದಲ್ಲೆಲ್ಲ ರಿಫೈನರಿಗಳು ಹಾಕಿದ್ದೀನಲ್ಲ, ಆ ರಿಫೈನರಿಗಳು ಕೇವಲ ರಷ್ಯನ್ ಕ್ರೂಡ್ ಆಯಿಲ್ ಮಾತ್ರ ಪ್ರೊಸೆಸ್ ಮಾಡುತ್ತೆ, ಬೇರೆದನ್ನ ಪ್ರೊಸೆಸ್ ಮಾಡಲ್ಲ. ಹಾಗಾಗಿ ಬೇರೆ ಕಡೆಯಿಂದ ನಾನು ಕ್ರೂಡ್ ಆಯಿಲ್ ತರಿಸ್ಕೊಂಡ್ರು ಪ್ರೊಸೆಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಏನ್ 10% ಆಯಿಲ್ ಪೈಪ್ಲೈನ್ ತರಿಸ್ಕೊಳ್ಳಿ ಅಂತ ಪರ್ಮಿಷನ್ ಕೊಡ್ತಿದ್ರಲ್ಲ, ಅದು ನನಗೂ ಕೊಟ್ಬಿಡಿ ಅಂತ ಬಲ್ಗೇರಿಯಾ ಕೇಳ್ತು. ಸೊ ಹಾಗಾಗಿ ಇವರೆಲ್ಲರಿಗೂ ಕೂಡ ಡ್ರುಸ್ಬಾ ಪೈಪ್ಲೈನ್ ಅಂತ ಅಂದ್ಬಿಟ್ಟಿದೆ. ಇದು ವರ್ಲ್ಡ್ಸ್ ಲಾಂಗೆಸ್ಟ್ ಅಂಡ್ ಲಾರ್ಜೆಸ್ಟ್ ಆಯಿಲ್ ಪೈಪ್ಲೈನ್ ನೆಟ್ವರ್ಕ್ ಡ್ರುಸ್ಬಾ ಪೈಪ್ಲೈನ್. ಈ ಪೈಪ್ಲೈನ್ ಇಂದ ಆಯ್ತು 10% ತರಿಸ್ಕೊಳ್ಳಿ ಅಂತ ಬಿಟ್ಟಿದ್ದಾರೆ. ಹಾಗಾಗಿ ಓವರ್ ಆಲ್ ಬ್ಯಾನು 100% ರಷ್ಯಾದಿಂದ ಓವರ್ ಆಲ್ ಆಯಿಲ್ ಬ್ಯಾನ್ ಮಾಡಿದಾರ ಅಂತಂದ್ರೆ ಇಲ್ಲ, 90% ಅಷ್ಟೇ. 100% ಬ್ಯಾನ್ ಇದರಲ್ಲಿ ಮಾಡಿದ್ದಾರೆ. ಸಿ ಇಂದ ಬರುವಂತ ಇಂಪೋರ್ಟ್ ಗಳನ್ನ ಬ್ಯಾನ್ ಮಾಡಿದ್ದಾರೆ.
ಆದರೆ ಆಯಿಲ್ ಪೈಪ್ಲೈನ್ ಇಂದ ಬರುವಂಥದ್ದು 90% ಮಾತ್ರ. ಯಾವ್ದಿದು ಡ್ರುಸ್ಬಾ ಪೈಪ್ಲೈನ್ ಅಂದ್ರೆ ಇಲ್ಲಿ ಬರುತ್ತೆ ನೋಡ್ರಿ. ಡ್ರುಸ್ಬಾ ಪೈಪ್ಲೈನ್ ಈ ಕಡೆ ರಷ್ಯಾದಿಂದ ಈ ಪೈಪ್ಲೈನ್ ಬಂದು ಹಿಂಗೆ ಬಲಾರಸ್ಸು, ಉಕ್ರೇನ್ ಇಂದ ಹಾದು ಹೋಗಿ ಪೋಲ್ಯಾಂಡು, ಜರ್ಮನಿ ಹಿಂಗೆಲ್ಲ ಬರುತ್ತೆ. ಇವೇ 4 ಕಂಟ್ರಿ, ಚೆಕ್ ರಿಪಬ್ಲಿಕ್, ಸ್ಲೋವಾಕಿಯಾ, ಹಂಗಾರಿ, ಬಲ್ಗೇರಿಯಾ, ಇವೇ 4 ಕಂಟ್ರಿ ಕೇಳಿರೋದು. ನಾನು ಈ ಪೈಪ್ಲೈನ್ಗಳಿಂದ 10% ಆದ್ರೂ ತರಿಸ್ಕೊಂತೀನಿ ಅಂತ ಅಂದ್ಬಿಟ್ಟು ಇವು ಕೇಳಿದಾವೆ. ಓಕೆ, ಆಯಿಲ್ ಇಂದೇನೋ ಆಯ್ತು. ಹಾಗಾದ್ರೆ ರಷ್ಯಾ ಇಸ್ ಆಲ್ಸೋ ಒನ್ ಆಫ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ನ್ಯಾಚುರಲ್ ಗ್ಯಾಸ್ ಅಲ್ಲ. ನ್ಯಾಚುರಲ್ ಗ್ಯಾಸ್ ನೀವು ಬ್ಯಾನ್ ಮಾಡ್ತಿದ್ದೀರಾ ಅಂದ್ರೆ ಇಲ್ಲ ನಾವು ನ್ಯಾಚುರಲ್ ಗ್ಯಾಸ್ ಬ್ಯಾನ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ನ್ಯಾಚುರಲ್ ಗ್ಯಾಸ್ ನೀವು ಬ್ಯಾನ್ ಮಾಡಲ್ಲ ಅಂತಂದ್ರೆ ನಾವು ಆಯಿಲ್ಗಿಂತ ಜಾಸ್ತಿ ಡಿಪೆಂಡೆನ್ಸ್ ನ್ಯಾಚುರಲ್ ಗ್ಯಾಸ್ ಮೇಲೆ. ಅರ್ಥ ಆಗ್ತಿದ್ಯಾ? ನ್ಯಾಚುರಲ್ ಗ್ಯಾಸನ್ನ ನಾವೇನಾರ ಬ್ಯಾನ್ ಮಾಡಿದ್ರೆ ಯುರೋಪು ಒಂದು ದಿನನೂ ಮುಂದೋಗಲ್ಲ. ಯಾಕಂದ್ರೆ 30 to 35% ಆಫ್ ಆಲ್ ದಿ ನ್ಯಾಚುರಲ್ ಗ್ಯಾಸ್ ಇಂಪೋರ್ಟ್ಸ್ ಆಫ್ ಯುರೋಪ್ ಡಿಪೆಂಡ್ ಅಪಾನ್ ರಷ್ಯಾನೇ. ಹಾಗಾಗಿ ಇದಕ್ಕೆ ಯಾವ ಆಲ್ಟರ್ನೇಟಿವ್ ಇಲ್ಲ. ಇತ್ತೀಚೆಗೆ USA ಹೇಳ್ತು ನಾನ್ ಆಲ್ಟರ್ನೇಟಿವ್ ಕೊಡ್ತೀನಿ, LNG ಕೊಡ್ತೀನಿ ಅಂತ. ಗುರು, ನೀನು ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಕೊಡ್ತಿರೋದು, ನ್ಯಾಚುರಲ್ ಗ್ಯಾಸ್ ಅಲ್ಲ. ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ನಿನ್ನ ಪ್ರೆಷರೈಸ್ ಮಾಡಿ ಕೊಡ್ತಿದ್ಯಾ. ನಾರ್ಮಲ್ ಪೈಪ್ ಲೈನಲ್ಲಿ ಬರಲ್ಲ ಅವು. ಆಮೇಲೆ ಅದು ಸ್ಟೋರೇಜ್ಗಳು ಕಷ್ಟ, ಇವೆಲ್ಲ ಪ್ರಾಬ್ಲಮ್ಗಳಿದಾವೆ ಅಂತ ಅಂದ್ಬಿಟ್ಟು ನ್ಯಾಚುರಲ್ ಗ್ಯಾಸ್ ಇವ್ರು ಕಟ್ ಮಾಡಿಲ್ಲ. ಹಾಗಾಗಿ ಇದೇನಾರ ಕಟ್ ಮಾಡಿದ್ರು ಅಂತಂದ್ರೆ ಇಡೀ ಯುರೋಪಲ್ಲಿ ಫುಲ್ ಇನ್ಫ್ಲೇಷನ್ ಬರುತ್ತೆ, ಯುರೋಪಿಯನ್ ಲೈಫ್ ಸ್ಟೈಲೇ ಹಾಳಾಗುತ್ತೆ, ಪೀಪಲ್ ಫುಲ್ ಪ್ರೊಟೆಸ್ಟ್ ಮಾಡ್ತಾರೆ. ಹಾಗಾಗಿ ನ್ಯಾಚುರಲ್ ಗ್ಯಾಸಲ್ಲಿ ಇವ್ರು ಏನೇ ರೆಸ್ಟ್ರಿಕ್ಷನ್ಸು ಮಾಡಿಲ್ಲ. ಇವ್ರದ್ದು ಏನಿದ್ರು ಸುಮ್ಮನೆ ಹೊರಗಡೆ ಮಾತ್ರ ಶೋಕಿ. ಅದರಲ್ಲಿ ಆಯಿಲನ್ನ ಇವ್ರು ರೆಸ್ಟ್ರಿಕ್ಷನ್ಸ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಮತ್ತೆ 90% ಮಾಡಿದ್ದಾರೆ. ಅರ್ಥ ಆಗ್ತಿದ್ಯಾ? ಈ ರೀತಿ ರೆಸ್ಟ್ರಿಕ್ಷನ್ಸ್ ಮಾಡಿದ್ದಾರೆ. ಹಾಗಾಗಿ ಯುರೋಪಿಗೆ ಯಾಕ್ರಿ ನ್ಯಾಚುರಲ್ ಗ್ಯಾಸ್ ನೀವು ಮಾಡಿಲ್ಲ, ಬರೀ ಆಯಿಲ್ ಅಷ್ಟೇ ಮಾಡಿದಿರಾ ಅಂತ ಕೇಳಿದಾಗ ಇಲ್ಲ, ಆ್ಯಕ್ಚುಲಿ ನ್ಯಾಚುರಲ್ ಗ್ಯಾಸ್ ಹಂಗೆ ನೋಡಿದ್ರೆ ಚೀಪು, ತುಂಬ ಕಾಸ್ಟ್ಲಿ ಇರುವಂಥದ್ದು ಆಯಿಲೇ. ಹಾಗಾಗಿ ಆಯಿಲನ್ನ ಬ್ಯಾನ್ ಮಾಡಿದ್ರೆ ಇಲ್ಲಿ ಏನು ಜನ ಇದಾರಲ್ಲ, ಅಂದರೆ ರಷ್ಯಾ ಇದೆಯಲ್ಲ, ಆಯಿಲನ್ನ ಬ್ಯಾನ್ ಮಾಡಿದ್ರೆ ರಷ್ಯಾಗೆ ಭಾರಿ ಹೊಡೆತ ಆಯಿಲಿಂದ ಬೀಳುತ್ತೆ, ರಷ್ಯಾದು ದುಡ್ಡು ಪೂರ್ತಿ ಕುಸಿಯುತ್ತೆ ಅಂತ ಅಂದ್ಬಿಟ್ಟು ಇವ್ರ ಕ್ಯಾಲ್ಕುಲೇಷನ್. ಬಟ್ ಹಂಗೆ ಯಾಕೋ ಕುಸಿಯಂಗೆ ಕಾಣಲ್ಲ. ಯಾಕಂತಂದ್ರೆ ಇವ್ರು ರಷ್ಯಾ ಆಯಿಲ್ ಪ್ರೊಡಕ್ಷನ್ ಅನ್ನ ಯುರೋಪ್ ತಗೊಳ್ಳಿಲ್ಲ ಅಂದ್ರೆ ಏನಾಯ್ತು? ನ್ಯಾಚುರಲ್ ಗ್ಯಾಸ್ ಅಂತೂ ನೀಟಾಗಿ ಸೆಲ್ ಆಗ್ತಿದ್ಯಾ, ಯುರೋಪ್ಗೆನೆ ಪ್ರಾಬ್ಲಮ್ ಇಲ್ವಾ? ದೆನ್ ಆಮೇಲೆ ಈ ಕಡೆ ಯಾವಾಗ ರಷ್ಯಾ ಆಯಿಲ್ ಬೇರೆಯವ್ರು ತಗೊಂತಿಲ್ವೋ, ಇಲ್ಲಿ ನಮ್ಮ ಇಂಡಿಯಾ ಅಂತ ದೇಶಗಳು ಓಕೆ ನೀವು ಚೀಪಾಗಿ ಕೊಡ್ತೀರಾ, ನಂಗೆ ನಾನು ತಗೊಂತೀನಿ ಅಂತ ಇಂಡಿಯಾ ಅಂತ ದೇಶಗಳು ತಗೊಂತಿದ್ದಾವೆ. ಅರ್ಥ ಆಗ್ತಿದ್ಯಾ? ಸೊ ಹಾಗಾಗಿ ಮೋಸ್ಟ್ಲಿ ಇದು ಹೊಡೆತ ಬೀಳಂಗೆ ಕಾಣಲ್ಲ. ನೋಡ್ಬೇಕಿದು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಸೊ ಅಷ್ಟು ವಿಚಾರಗಳು ನಿಮಗೆ ಎನರ್ಜಿ ಆ್ಯಂಗಲ್ ಅಲ್ಲಿ ರಷ್ಯಾ ಬಗ್ಗೆ ಏನಾಗ್ತಿದೆ, ರಷ್ಯನ್ ಆಯಿಲ್ ಅಥವಾ ಸ್ಯಾಂಕ್ಷನ್ಸ್ ಏನಾಕಿದ್ರೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗಬೇಕು. ಈ ಆರ್ಟಿಕಲ್ನ ದ ಹಿಂದೂ 2 ಜೂನ್ ಹೆಲ್ತ್ ಅಲ್ಲಿ ಆಶಾ ವರ್ಕರ್, ದೆನ್ ಆಮೇಲೆ ಅಂಗನವಾಡಿ ವರ್ಕರ್, ಆಕ್ಸಿಲರಿ ನರ್ಸ್, ಮಿಡ್ ವೈಫ್, ಈ 3 ಎ ಅಂದ್ರೆ ಏನಂತ ಇದನ್ನ ನಾವು ತಿಳ್ಕೊಬೇಕು. ಇದು ತಿಳ್ಕೊಬೇಕಾದ್ರೆ ಒಂದ್ ಸ್ವಲ್ಪ ನಾವು ಡೀಪ್ ಆಗಿ ಬ್ಯಾಕ್ ಗ್ರೌಂಡಿಗೆ ಹೋಗ್ಬೇಕು. ಅವಾಗಾದ್ರೆ ಮಾತ್ರ ನಮಗೆ ಈ ಆರ್ಟಿಕಲ್ ಅರ್ಥ ಆಗುತ್ತೆ. ಆಮೇಲೆ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದ್ ಸ್ವಲ್ಪ ಡೀಪ್ ಬ್ಯಾಕ್ ಗ್ರೌಂಡಿಗೆ ನಾವು ಇಲ್ಲಿ ಹೋಗೋಣ. ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ನಿಮಗೆ ಎದು ಆಯ್ತಾ. ಈಗ ಇಷ್ಟು ದಿನ ನೀವು ಪಿಕ್ಚರ್ RRR ನೋಡಿದ್ರಲ್ಲ, ಈಗ ಎ ನೋಡ್ರಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇದು ಭಾರಿ ಇಂಪಾರ್ಟೆಂಟ್ ಪಿಕ್ಚರು. ಸೊ ಇಲ್ಲಿ ನಮಗೆ ಪ್ರೈಮರಿ ಹೆಲ್ತ್ ಕೇರ್ ಅಥವಾ ವಿಲೇಜ್ ಅಲ್ಲಿ ಹೆಲ್ತ್ ಅಂತಂದಾಗ ಮೇಜರ್ ಆಗಿ ಇವರು ಎ ನಮಗೆ ಭಾರಿ ಇಂಪಾರ್ಟೆಂಟು. ಯಾರ್ಯಾರು ಅಂತಂದ್ರೆ ಆಕ್ಸಿಲರಿ ನರ್ಸ್, ಮಿಡ್ ವೈಫು, ಆಶಾ ವರ್ಕರ್, ಆಶಾ ಅಂದ್ರೆ ಅಕ್ರೆಡಿಟೆಡ್ ಸೋಷಿಯಲ್ ಹೆಲ್ತ್ ಆಕ್ಟಿವಿಸ್ಟು, AWW ಅಥವಾ ಅಂಗನವಾಡಿ ವರ್ಕರ್ಸು, ಇವ್ರು ಇದ್ದಾರಲ್ಲ, ಈ 3 ಜನ ಬಹಳ ಇಂಪಾರ್ಟೆಂಟು. ಹಂಗಾರೆ ಯಾರ್ಯಾರು ಏನೇನು ಕೆಲಸ ಮಾಡ್ತಾರೆ ಇವ್ರ ಕಂಪ್ಯಾರಿಸನ್ ಅನ್ನ ತಿಳ್ಕೊಳ್ರಿ. ಅದಾದ್ಮೇಲೆ ಆಶಾ ವರ್ಕರ್ ಬಗ್ಗೆ ನಾವು ಸ್ವಲ್ಪ ಡೆಪ್ತ್ ಹೇಳಬೇಕಾಗುತ್ತೆ. ಇಲ್ಲಿ ಫಸ್ಟ್ ಆಕ್ಸಿಲರಿ ನರ್ಸ್, ಮಿಡ್ ವೈಫ್ ಅಂದ್ರೆ ಇವ್ರನ್ನ ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಅಂಡರ್ ಸೆಲೆಕ್ಟ್ ಮಾಡಿದ್ದಾರೆ. 18 to 35 ಇವ್ರಿಗೆ ಟ್ರೈನಿಂಗ್ ಸಿಗುತ್ತೆ. ಸೊ ಇವರು PHC ನಲ್ಲಿ ವರ್ಕ್ ಮಾಡ್ತಾರೆ, ಪ್ರೈಮರಿ ಹೆಲ್ತ್ ಕೇರ್ ಇದರಲ್ಲಿ ವರ್ಕ್ ಮಾಡ್ತಾರೆ ಆಯ್ತಾ. ಅದೇ ಆಶಾ ವರ್ಕರ್ರು ಇವರು ಕೂಡ ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಅಲ್ಲೇ ಇರುವಂತದ್ದು. ಇವರು 25 to 35 ಆ ಎಮ್ಮ ಮ್ಯಾರಿಡ್ ಇರ್ಬೋದು, ವಿಡೋ ಇರ್ಬೋದು, ಡಿವೋರ್ಸ್ ಇರ್ಬೋದು, ಯಾರಾದರೂ ಮಿನಿಮಮ್ 10ನೇ ಕ್ಲಾಸ್ ಓದಿದ್ರೆ ಅವರು ಆಶಾ ವರ್ಕರ್ ಆಗಿ ಆಗ್ಬೋದು. ಇವ್ರು ಸುಮ್ಮನೆ ವಿಲೇಜ್ ಅಲ್ಲಿ ವರ್ಕ್ ಮಾಡ್ತಾರೆ. ಅರ್ಥ ಆಗ್ತಿದ್ದಾರೆ? ವಿಲೇಜ್ ಅಲ್ಲಿ ಖಾಲಿ ಅಡ್ಡಾಡ್ಕೊಂಡು ಆಯ್ತಾ. ಇನ್ನ ಅಂಗನವಾಡಿ ವರ್ಕರ್ಸ್ ಅಂತಂತೂ ಇವ್ರನ್ನ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ICDS ಇದೆಯಲ್ಲ, ಅದ್ರ ಅಂಡರ್ ಆ ಸ್ಕೀಮ್ ಅಂಡರ್ ಇವ್ರನ್ನ ಅಪಾಯಿಂಟ್ ಮಾಡಿರ್ತಾರೆ. 18 to 45 ಅದೇ ವಿಲೇಜ್ ಅವ್ರು ಆಗಿರ್ಬೇಕು, ಅಂಗನವಾಡಿನಲ್ಲಿ ವರ್ಕ್ ಮಾಡ್ತಾರೆ. ಈಗ ಇವರಿಗೆ ದಟ್ಸ್ ಬಿಕಾಸ್ ಶಿ ಇಸ್ ಅ ನರ್ಸ್, ಇವರಿಗೆ ಪೇಡ್ ಸ್ಯಾಲರಿ ಇರುತ್ತೆ. ಅರ್ಥ ಆಗ್ತಿದ್ಯಾ? ಈ ಅಂಗನವಾಡಿ ವರ್ಕರ್ಸ್ ಇದಾರಲ್ಲ, ಇವರು ಅಂಗನವಾಡಿ ಸೆಂಟ್ರಲ್ ವರ್ಕ್ ಮಾಡೋದ್ರಿಂದ ಇವ್ರಿಗೊಂದು ಮಂತ್ಲಿ ಹಾನರೇರಿಯಂ ಇರುತ್ತೆ. ಹಾನರೇರಿಯಮ್ ಏನೋ ಒಂದು ಒಟ್ಟು ಇವ್ರಿಗೆ ಮಂತ್ಲಿ ಕಾಸು ಬರುತ್ತಾ, ಇವ್ರಿಗೂ ಮಂತ್ಲಿ ಕಾಸು ಬರುತ್ತೆ. ಆದರೆ ಆಶಾ ವರ್ಕರ್ಸ್ ಇದಾರಲ್ಲ, ಇವ್ರು ವಿಲೇಜಲ್ಲಿ ಅಡ್ಡಾಡ್ಕೊಂಡು ಮಾಡ್ತಾರಲ್ಲ, ಇವರಿಗೆ ಪರ್ಫಾರ್ಮೆನ್ಸ್ ಬೇಸ್ಡ್ ರೆನ್ಯುಮರೇಷನ್. ಅಂದ್ರೆ ಇವರು ಯಾರೋ ಒಬ್ರು ಪ್ರೆಗ್ನೆಂಟ್ ವುಮೆನ್ನ ಕರ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಹಾಸ್ಪಿಟ್ಲಿಗೆ ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಮಾಡಿಸಿದ್ರೆ ಆ ಥರ ಕರ್ಕೊಂಬಂದಿರೋದಕ್ಕೆ ಅವ್ರಿಗೆ ಇಷ್ಟು ದುಡ್ಡು, ಈ ಥರ ಪರ್ಫಾರ್ಮೆನ್ಸ್ ಬೇಸ್ಡ್ ರೆನ್ಯುಮರೇಷನ್ ಇರುತ್ತೆ. ಅದನ್ನ ಹೇಳ್ತೀನಿ ಏನಂತ ಅಂದ್ಬಿಟ್ಟು. ಸೊ ಹಾಗಾಗಿ ಈ ನರ್ಸ್ ಮಲ್ಟಿಪರ್ಪಸ್ ವರ್ಕ್ ಮಾಡ್ತಾರೆ, ಅಂಗನವಾಡಿ ಅವರು ಅಷ್ಟೇ ಮಲ್ಟಿಪರ್ಪಸ್. ನರ್ಸ್ ಮಲ್ಟಿಪರ್ಪಸ್ ಅಂದ್ರೆ ಅಲ್ಲಿ ಬೇಸಿಕ್ ಎಲ್ಲ ಹೆಲ್ತ್ ರಿಲೇಟೆಡ್ ಎಲ್ಲ ಆಸ್ ಯೂಶುವಲ್ ನರ್ಸ್ ಏನು ಕೆಲಸ ಮಾಡ್ತಾರೆ ಅದನ್ನು ಕೆಲಸ ಮಾಡ್ತಾರೆ. ಮತ್ತು ಅದಾದ್ಮೇಲೆ ಇವರು ಆಶಾ ವರ್ಕರ್ಸ್ಗೂ ಗೈಡ್ ಮಾಡ್ತಾರೆ.
ಹೇಳ್ಕೊಡ್ತಾರೆ. ಅಂಗನವಾಡಿ ವರ್ಕರ್ಸ್ ಬೇಸಿಕ್ ಅಂಗನವಾಡಿನಲ್ಲಿ ಪ್ರೆಗ್ನೆಂಟ್ ವುಮೆನ್ಗೆ ನ್ಯೂಟ್ರಿಷನ್ ಕೊಡೋದು, ಚಿಲ್ಡ್ರನ್ಗೆ ನಾನ್ ಫಾರ್ಮಲ್ ಎಜುಕೇಶನ್ ಕೊಡೋದು, ಇವನ್ನೆಲ್ಲ ಹೇಳ್ಕೊಡೋದ್ರ ಜೊತೆಗೆ ಆಶಾ ವರ್ಕರ್ಸಿಗೆ ಇವರು ಕೂಡ ಗೈಡ್ ಮಾಡ್ತಾರೆ. ಹಂಗಾರೆ ನೀವು ಇಬ್ರು ಏನಪ್ಪ ಗೈಡ್ ಮಾಡ್ತೀರಾ ಆಶಾ ವರ್ಕರ್ಸಿಗೆ ಅಂದ್ರೆ, ಈ ನರ್ಸ್ ಗೈಡ್ ಮಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ. ಯಾರ್ಯಾರು ಬೆನಿಫಿಷರಿ ಇದಾರಲ್ಲ, ನೋಡ್ರಿ ಊರ್ ತುಂಬಾ ನೀವು ವಿಲೇಜ್ ತುಂಬಾ ಅಡ್ಡಾಡ್ಕೊಂಬರ್ರಿ, ಯಾರಾದ್ರೂ ಪ್ರೆಗ್ನೆಂಟ್ ಇದ್ರೆ ಅವ್ರನ್ನ ಕರ್ಕೊಂಬಂದು ರಿಜಿಸ್ಟರ್ ಮಾಡಿಸ್ಬಿಟ್ಟು ಹಾಸ್ಪಿಟಲ್ ಡೆಲಿವರಿ ಮಾಡ್ಕೊಳೋ ತರ ಮಾಡ್ರಿ ಅಂತ ಅಂದ್ಬಿಟ್ಟು ಆ ತರ ಮೋಟಿವೇಟ್ ಮಾಡಿ ಆಶಾ ವರ್ಕರ್ಸಿಗೆ ಚೂ ಬಿಡ್ತಾರೆ. ದೆನ್ ಇವ್ರ ಅಂಗನವಾಡಿ ವರ್ಕರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ಏನಾದ್ರೂ ಹೆಲ್ತ್ ಡೇಸ್ ಅಥವಾ ವ್ಯಾಕ್ಸಿನೇಷನ್ ಅಥವಾ ಈ ತರದೆಲ್ಲ ಡ್ರೈವ್ ಅಥವಾ ನ್ಯೂಟ್ರಿಷನ್ ಇದ್ರ ಬಗ್ಗೆ ಎಲ್ಲ ಒಂದು ಹೆಲ್ತ್ ಡೇಸ್ ಅವೇರ್ನೆಸ್ ಪ್ರೋಗ್ರಾಮ್ಗಳು ಆ ತರ ಎಲ್ಲ ಇರುತ್ತೆ. ಆ ತರ ಎಲ್ಲ ಪ್ರೋಗ್ರಾಮಿಗೆ ಜನಗಳನ್ನ ನೀವು ಒಟ್ಟುಗೂಡಿಸ್ರಿ ಅಂತ ಅಂದ್ಬಿಟ್ಟು ಅವರು ಕೂಡ ಇವ್ರಿಗೆ ಹೇಳ್ತಾರೆ. ಇವ್ರು ಏನಂತಂದ್ರೆ, ಈ ಆಶಾ ವರ್ಕರ್ಸ್ ಯಾರದೇ ಮನೆಯಲ್ಲಿ ಏನೇ ತೊಂದರೆ ಆಯ್ತು ಅಂದ್ರೂ ಅವ್ರು ಫಸ್ಟ್ ಕರೆಯೋದೇ ಆಶಾ ಕಾರ್ಯಕರ್ತರನ್ನ ಕರಿಯಪ್ಪ ಅಂತ ಅಂದ್ಬಿಟ್ಟು ಏನೇ ಹೆಲ್ತ್ ರಿಲೇಟೆಡ್ ಡಿಮ್ಯಾಂಡ್ಸ್ ಇದ್ರು ಇವ್ರು ಕರೀತಾರೆ. ಹಿಂಗೆ ಮೂರು ಇರಬೇಕಾದ್ರೆ ಇದರಲ್ಲಿ ತುಂಬಾ ಕಡೆಗಾಣಿಸಿರುವಂತದ್ದು ಆಶಾ ವರ್ಕರ್ಸ್ ಅನ್ನ. ಯಾಕಂದ್ರೆ ಅವ್ರಿಗೆ ಯಾವುದೇ ರೀತಿ ಪರ್ಫಾರ್ಮೆನ್ಸ್ ಬೇಸ್ಡ್ ಕೊಡ್ತಿದ್ದಾರೆ ಹೊರತು ರೆಗ್ಯುಲರ್ ಸ್ಯಾಲ್ರಿ ಇರಲ್ಲ. ಅದರಿಂದ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಲೋ ಪೇ ಕೊಡ್ತಾರೆ, ಡಿಲೇಡ್ ಪೇ ಕೊಡ್ತಾರೆ, ಈ ತರದ್ದೆಲ್ಲ ತುಂಬಾ ತೊಂದರೆಗಳಿದಾವೆ. ಬಟ್ ಆದ್ರೂ ಕೂಡ ಇವ್ರು ಅಂಗನವಾಡಿನಲ್ಲಿ ಕುತ್ಕೊಂಡು ಇವ್ರು ಮಾತಾಡ್ತಾರೆ, ಇಲ್ಲಿ ಇವರು PHC ನಲ್ಲಿ ಕುತ್ಕೊಂಡು ಇವ್ರು ಮಾತಾಡ್ತಾರೆ. ಆದ್ರೆ ವಿಲೇಜ್ ಮನೆಗೆ ಹೋಗ್ಬಿಟ್ಟು ವರ್ಕ್ ಮಾಡುವಂತವ್ರು ಇವರೇ ಆಶಾ ವರ್ಕರ್ಸು. ಹಾಗಾಗಿ ಆಶಾ ವರ್ಕರ್ಸ್ಗೆ ನಮ್ಮ ಕಡೆಯಿಂದ ಒಂದು ಸಲ್ಯೂಟು. ಸೊ ಈಗ ನ್ಯೂಸ್ ಏನು ಅಂತ ಅಂದ್ಬಿಟ್ಟು ನೋಡೋಣ. ಅಷ್ಟು ಮೂರು ತಿಳ್ಕೊಂಡ್ಮೇಲೆ WHO ಗ್ಲೋಬಲ್ ಹೆಲ್ತ್ ಲೀಡರ್ಸ್ ಅವಾರ್ಡ್ 2022 ಇದನ್ನ ನಮ್ಮ ಆಶಾ ಕಾರ್ಯಕರ್ತರಿಗೆ ಕೊಟ್ಟಾರೆ, ಕೋವಿಡ್ ಅಲ್ಲಿ ವರ್ಕ್ ಮಾಡಿದಕ್ಕೆ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಯಾರು ಆಶಾ ಬ್ಯಾಕ್ ಗ್ರೌಂಡ್ ಏನು ಅಂತಂದ್ರೆ, ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಬೇಸಿಸ್ ಮೇಲೆ ಇವ್ರನ್ನ ಅಪಾಯಿಂಟ್ ಮಾಡಿರೋದು. ಆಕ್ಚುಲಿ ಇದು ಇನ್ಸ್ಪಿರೇಷನ್ ಎಲ್ಲಿಂದ ತಗೊಂಡಿದ್ದಾರೆ ಅಂದ್ರೆ, WHO ಅದೊಂದು ಹೆಲ್ತ್ ಬೈ ದ ಪೀಪಲ್ ಅಂತ ಒಂದಿತ್ತಂತೆ. ಅದಾದ್ಮೇಲೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಪ್ರೈಮರಿ ಹೆಲ್ತ್ ಕೇರ್ ಆಲ್ಮಾ ಆಟಾ ಡಿಕ್ಲರೇಷನ್, ಇದು ವೆರಿ ಇಂಪಾರ್ಟೆಂಟ್ ನೋಡಿ. ಆಲ್ಮಾ ಆಟಾ ಡಿಕ್ಲರೇಷನ್ ಅಂತಂದ್ರೆ ಪ್ರೈಮರಿ ಹೆಲ್ತ್ ಕೇರ್ ಬಗ್ಗೆನೇ ಮಾತಾಡುತ್ತೆ. ಇಷ್ಟು ನಿಮಗೆ ಗೊತ್ತಿರಲೇಬೇಕು. ಎಲ್ಲಾದ್ರೂ ಆನ್ಸರ್ಸ್ ಬರೆಯೋದಕ್ಕೆ ನಿಮಗೆ ಇದು ಇಂಪಾರ್ಟೆಂಟು. ಆಲ್ಮಾ ಆಟಾ ಡಿಕ್ಲರೇಷನ್ ಅಂದ್ರೆ ಇಟ್ ಈಸ್ ರಿಲೇಟೆಡ್ ಟು ಪ್ರೈಮರಿ ಹೆಲ್ತ್ ಕೇರ್. ಸೊ ಇದರಿಂದ ಇವರು ಮೋಟಿವೇಟ್ ಆಗ್ಬಿಟ್ಟು ನಾವು ಇಂಡಿಯಾದಲ್ಲಿ ಆಶಾ ಕಾರ್ಯಕರ್ತರನ್ನ ಮಾಡಬೇಕು ಅಂತ ಅನ್ಕೊಂಡ್ರು. ಆದ್ರೆ ಅಲ್ಲಿಂದ ಇಲ್ಲಿಂದ ತುಂಬಾ ಡಿಫ್ರೆನ್ಸ್ ಇರುತ್ತಲ್ಲ. ನಮ್ಮ ಭಾರತದಲ್ಲಿ ಆಶಾ ಕಾರ್ಯಕರ್ತರ ಹಂಗಾರೆ ಯಾವ ತರ ಡಿಸೈನ್ ಮಾಡಬೇಕು ಅಂತ ನೋಡಿದಾಗ, ಅವಾಗ ಮಿತಾನಿನ್ ಅಂತ ಅನ್ಬಿಟ್ಟು ಒಂದು ಪ್ರೋಗ್ರಾಮ್ ಛತ್ತೀಸ್ಗಢಲ್ಲಿ ನಡೀತಿತ್ತು. ಮಿತಾನಿನ್ ಅಂದ್ರೆ ಫೀಮೇಲ್ ಫ್ರೆಂಡ್ ಅಂತ. ಅದನ್ನ ನೋಡ್ಬಿಟ್ಟು ಪೂರ್ತಿ ಅದ್ರ ಮೇಲೆ ಮಾಡೆಲ್ ಮಾಡಿರುವಂತದ್ದು ಈ ಆಶಾ ಕಾರ್ಯಕರ್ತರು. ಸೊ ಹಾಗಾಗಿ ಅಮಾಂಗ್ ಆಕ್ಸಿಲರಿ ನರ್ಸ್ ಮಿಡ್ ವೈಫ್ ಇರಲಿ ಅಥವಾ ಅಂಗನವಾಡಿ ವರ್ಕರ್ಸ್ ಇರಲಿ ಅಥವಾ ಆಶಾ ಇರಲಿ, ಅದರಲ್ಲಿ ಆಶಾ ಅವರೇ ತುಂಬಾ ಒಂದು ಚಿಂತಾಜನಕ ಸ್ಥಿತಿನಲ್ಲಿರೋದು. ಯಾಕಂದ್ರೆ ಅವ್ರಿಗೆ ಫಿಕ್ಸ್ಡ್ ಸ್ಯಾಲರಿ ಇಲ್ಲ, ಆಮೇಲೆ ಕ್ಯಾರಿಯರ್ ಪ್ರೋಗ್ರೆಸ್ ಇಲ್ಲ. ಇವರಾದ್ರೆ ಅಲ್ಲಿಲ್ಲೇ ಅಂಗನವಾಡಿನಲ್ಲಿ ಒಂದು ಬೇರೆ ಪೊಸಿಷನ್ಗೆ ಇದಕ್ಕೆ ಹೋಗ್ತಿರ್ತಾರೆ. ಇವ್ರಿಗೆ ಪಾಪ ಏನೂ ಇಲ್ಲ, ಮತ್ತೆ ಲೋ ಮತ್ತೆ ಡಿಲೇಡ್ ಪೇಮೆಂಟ್ ಮಾಡ್ತಿದ್ದಾರೆ. ಹಾಗಾಗಿ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇದ್ದು ಎಷ್ಟೋ ಜನ ಬಿಡ್ತಿದ್ದಾರೆ. ಹಾಗಾಗಿ ಇವ್ರಿಗೊಂದು ಫಿಕ್ಸ್ಡ್ ಸ್ಯಾಲರಿ ಇಡ್ರಿ, ಅದ್ರ ಜೊತೆಗೆ ಬೇಕಾದ್ರೆ ಇನ್ಸೆಂಟಿವ್ಸ್ ಇವ್ರು ಕರ್ಕೊಂಬಂದ್ರೆ ಆ ಥರ ಇನ್ಸೆಂಟಿವ್ಸ್ ಮಾಡಿ. ದೆನ್ ಆಮೇಲೆ ಅವರಿಗೆ ಕ್ಯಾರಿಯರ್ ಪ್ರೋಗ್ರೆಷನ್ ಕೊಡಿ. ಅಂದ್ರೆ ಒಂದು ಕ್ಯಾಡರಿಂದ ಇನ್ನೊಂದು ಕ್ಯಾಡರಿಗೆ, ಈಗ ಆಶಾ ಕಾರ್ಯಕರ್ತ ಇಷ್ಟಪಟ್ಟು ಅಂದ್ರೆ ಅಂಗನವಾಡಿ ವರ್ಕ್ ಮಾಡೋದಕ್ಕೆ ಅವ್ರಿಗೆ ನೀವು ಶಿಫ್ಟ್ ಮಾಡಿಕೊಡಿ. ಇಲ್ಲ ಅವ್ರಿಗೆ ಮತ್ತೆ ನೀವು ಒಂದು ಟ್ರೈನಿಂಗು ಇದೆಲ್ಲ ಕೊಟ್ಬಿಟ್ಟು ಅವ್ರನ್ನ ಆಕ್ಸಿಲರಿ ನರ್ಸ್ ಮಿಡ್ ವೈಫ್ ಮಾಡ್ತೀರಾ, ಅದನ್ನಾದ್ರೂ ಮಾಡ್ರಿ. ಈ ಥರ ಏನಾದರೂ ಕೆರಿಯರ್ ಪ್ರೋಗ್ರೆಷನ್ ಅವ್ರಿಗೆ ಕೊಡ್ರಿ, ಅವ್ರಿಗೆ ಪರ್ಮನೆಂಟ್ ರಿಕ್ರೂಟ್ಮೆಂಟ್ ಮಾಡ್ಕೊಳ್ರಿ. ಈ ಥರ ಎಲ್ಲ ಮಾಡಿದ್ರೆ ಅವರು ಇನ್ನೂ ಚೆನ್ನಾಗಿ ಮಾಡ್ತಾರೆ. ಇಲ್ಲಾಂದ್ರೆ ಸುಮ್ಮನೆ ಪ್ರೈಸ್ ಬಂದಿದೆ, ಅವಾರ್ಡ್ ಬಂದಿದೆ, ಕಂಗ್ರಾಟ್ಸ್ 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 ಅಂತ ಅಂದ್ಬಿಟ್ಟು ಅವ್ರನ್ನ ಕಣೆ ಕಾಣಿಸೋದ್ಕಿಂತ ಇದನ್ನ ಮಾಡಿ ಅಂತ ಅಂದ್ಬಿಟ್ಟು ಈ ಆರ್ಟಿಕಲ್ ಹೇಳ್ತಿದೆ. ಹಾಗಾಗಿ A ವೆರಿ ಇಂಪಾರ್ಟೆಂಟ್. ಇದ್ರದ್ದು ಪಾಯಿಂಟ್ಸ್ ಸ್ವಲ್ಪ ನೀಟಾಗಿ ಬರ್ಕೊಳ್ರಿ ನೀವು. ನಾನಿಲ್ಲಂತೂ ಡೀಟಾಗಿ ಬರ್ತಿದ್ದೀನಿ. ಈಗಂತೂ ಇದು ಯಾವುದು PDF ಇಲ್ಲ, ಇದನ್ನ ನೀವು ಗೀಚ್ಬಿಟ್ಟಿದ್ದೀನಿ, ಮುಗಿದೋಯ್ತಿದ್ದು. ಇದನ್ನ ನೀವು ನೀಟಾಗಿ ನೋಡ್ಕೊಳ್ರಿ. ಓಕೆ, ಅಷ್ಟು ವಿಚಾರಗಳು ಈ ಆರ್ಟಿಕಲ್ ಬಗ್ಗೆ ನಿಮಗೆ ಗೊತ್ತಿರಬೇಕು.